हरिः ॐ गणानां त्वा गणपतिगुं हवामहे कविं कवीनामुपमश्रवस्तमं ज्येष्ठराजं ब्रह्मणस्पतः शृण्वन्नोतिभिः सीदसादनम् ॐ शान्ति शान्ति शान्तिः। ॐ जातवेदसे सुनवामसो ममराति यतो निदहाति वेदः स न परिषदति दुर्गाणि विश्वा नावेव सिन्धुं दुरितात्यग्निः तामग्निवर्णां तपसा जलं ते वैरोचनी कर्मफलेषु जुष्टा दुर्गां देवीगुं शरणमहं प्रपद्ये सुतरसि तरसे नमः अग्ने त्वं पारयानव्यो अस्मान् स्वस्तिभिरति दुर्गाणि विश्वा कूश्च पृथ्वी बहुलान उर्वे भवातोकाय तनयाय शय्योः विश्वानि नो दुर्गः जातवेद सिन्धुं ननाव दुरितातिपर्षे अग्ने अस्त्रिवन्मनसा गृणानो स्माकं बोध्यविता त्वनूना ऋतनाजिधगं सहमानमुग्रमग्निगुं उवेम परमा सधस्तात् स न परिषदति दुर्गाणि विश्वा श्यामद्देवो अतिदुरितात्यग्निः प्रत्नोषि कमीढ्यो अध्वरेषु सनाच्च होता नव्यसत्स्वे स्वाञ्चाग्ने तनुवं पिप्रयस्वा स्मभ्यं च सौभगमायजस्व गोभिर्जुष्टमयुजो निषिक्तं तवेन्द्रविष्णो रनुसञ्चरेम नाकस्य पृष्ठमपि संवसानो वैष्णवीं लोक इह मादयन्ताम् ॐ कात्यायनाय विद्महे कन्याकुमारी धीमहि तन्नो दुर्गे प्रचोदयात् ॐ शान्ति शान्ति शान्तिः। भक्ति सुदे तो भक्ति सुदे ಎಲ್ಲ ದೇವಿಯ ಹಾಡನ್ನ ಅಭ್ಯಾಸ ಮಾಡಿಕೊಳ್ಳೋಣ.
ಇರಲಿ ಬಿಡು ಹಳೆಯದೇ ಸರಿ, ಹಳೆಯದಲ್ಲೇ. ಆಯಿತು 40 42ನ ಹೇಳ್ತೀನಿ ಇರಲಿ, ಮನ್ಸಿಗೆ ಬರುತ್ತೆ. ಕೀರ್ತನ ಸಂಗ್ರಹ 19 ಮೊದಲನೇ ಭಾಗ. ನನ್ನ ಹಳೆ ಪುಸ್ತಕದಲ್ಲಿ ವಸ್ತು ಉಪಯೋಗಿಸಲ್ಲ, ನಾನು ಚೇಂಜ್ ಆಗಿದೆ. ಹೇ ಆನಂದಮಯ ನೀಯನ್ನ ನೀರಾನಂದಗಯದಿರು. ಹೇ ಆನಂದಮಯ ನೀಯನ್ನ ನೀರಾನಂದಗಯದಿರು. ಹೇ ಆನಂದಮಯ ನೀಯನ್ನ ನೀರಾನಂದಗಯದಿರು. ನಿನ್ನ ಪಾದವನುಳಿದು ಅನ್ಯದಾವುದನು, ನಿನ್ನ ಪಾದವನುಳಿದು ಅನ್ಯದಾವುದನು, ಎನ್ನಯ ಮನವು ಕಾಣುತ್ತಾಯೇ. ನಿನ್ನ ಪಾದವನುಳಿದು ಅನ್ಯದಾವುದನು, ಎನ್ನಯ ಮನವು ಕಾಣುತ್ತಾಯೇ. ಮೃತ್ಯು ಬಂದಿಲ್ಲಿ ಸಿಡಿಗೊಟ್ಟು ತೀಹನು, ಮೃತ್ಯು ಬಂದಿಲ್ಲಿ ಸಿಡಿಗೊಟ್ಟು ತೀಹನು, ತಪ್ಪೆನ್ನದೇನೋ ಪರಿಯೇನು ನಾನು. ಹೇ ಆನಂದಮಯ ನೀಯನ್ನ ನೀರಾನಂದಗಯದಿರು. ಭವಾನಿಯನ್ನುತ ಭಾವವ ದಾಟುವೆ, ಭವಾನಿಯನ್ನುತ ಭಾವವ ದಾಟುವೆ ಎನ್ನುವ ಆಸೆಯು ಇದ್ದಿತು ಮನದಿ. ಭವಾನಿ ಎನ್ನುವ ಆಸೆಯು ಇದ್ದಿತು ಮನದಿ. ತುಂಬಿದ ಕಡಲೋಳು ಮುಳುಗಿ ಪೇಯಂಬುದ, ತುಂಬಿದ ಕಡಲೋಳು ಮುಳುಗಿ ಪೇಯಂಬುದ, ಕಂಡವನಲ್ಲನ ಕನಸಿನದು. ಹೇ ಆನಂದಮಯ ನೀಯನ್ನ ನೀರಾನಂದಗಯದಿರು. ಹಗಲಿರುಳು ಶ್ರೀ ದುರ್ಗಾನಾಮವನೆಚ್ಚಿ, ಹಗಲಿರುಳು ಶ್ರೀ ದುರ್ಗಾನಾಮವನೆಚ್ಚಿ, ಹೇಳುತ್ತಲಿದ್ದರು ತಪ್ಪಲಿ ದುಃಖ. ಹಗಲಿರುಳು ಶ್ರೀ ದುರ್ಗಾನಾಮವನೆಚ್ಚಿ, ತೇಲುತ್ತಲಿದ್ದರು ತಪ್ಪಲಿ ದುಃಖ. ಈ ಬಾರಿ ನಾನಿಲ್ಲಿ ಮುಳುಗಿದರಂತ, ಈ ಬಾರಿ
ಹೆಸರು ಇನ್ನಾರು ನಿನ್ನಯ ನಾಮವ ಹೇ ಆನಂದಮಯಿ ನೀಯನ್ನ ನೀರಾನಂದ ಗಯದಿರು ಹೇ ಆನಂದಮಯಿ ನೀಯನ್ನ ನೀರಾನಂದ ಗಯದಿರು ಹೇ ಆನಂದಮಯಿ ಈ ಒಂದು ಲೈನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ. ಹೇ ಆನಂದಮಯಿ ಮಯಿ ನೀಯನ್ನ ನಿರಾನಂದ ಗಯದಿರು ಹೇಳಿ. ಹೇ ಆನಂದಮಯಿ ಮಯಿ ನೀಯನ್ನ ನೀರಾನಂದ ಗಯದಿರು. ಈ ಹಾಡೆಲ್ಲ ಶ್ರೀರಾಮಕೃಷ್ಣ ಪರಮಹಂಸರು ಪ್ರತಿ ಸಂಜೆ ಪೂಜೆ ಆದ ಮೇಲೆ ದೇವ್ರಿಗೊಬ್ಬರೇ ಹಾಡ್ಕೊಂಡಿರೋರು. ಇದೆಲ್ಲ ಒಟ್ಟಿಗೆ ಹಾಡೋದಕ್ಕೆ ತುಂಬ ಅಭ್ಯಾಸ ಆಗುತ್ತೆ. ಸಣ್ಣ ಸಣ್ಣದ್ದೇ ಬಟ್ ಭಾಳ ಚೆನ್ನಾಗಿ ಆ ಹಾಡಿನ ಅರ್ಥನೂ ಚೆನ್ನಾಗಿ ಗೊತ್ತಾಗುತ್ತೆ. ಹಾಡಿನ ಭಾವ ಇರುತ್ತೆ. ಹಾಡಲ್ಲಿ ಎರಡಿದೆ, ಭಾವ ಒಂದು. ಭಾವವಿಲ್ಲದ ಹಾಡು ಏನೂ ಇಲ್ಲ, ಸುಮ್ಮನೆ ಹಾಡು. ಕ್ಯಾಸೆಟ್ ಹಾಕ್ತಂಗೆ ಅಲ್ಲೇನು ಸುಮ್ಮನೆ ಹಾಡ್ತಾರಷ್ಟೇ, ಅದು ಆಗ್ಬೇಕು, ಭಾವ ಇರೋದಿಲ್ಲ. ನಮ್ಮ ದೇಶದಲ್ಲಿ ಇದನ್ನ ಯಾರ್ಯಾರು ನೋಡ್ತಿದ್ರು ನಿಮಗೂ ಎಲ್ಲಾದರೂ ನೋಡಿದ್ದೀರಾ? ನಮ್ಮ ದೇಶದಲ್ಲಿ ಅಥವಾ ಜಗತ್ತಿನಲ್ಲಿ ಜೀಸಸ್ ಕ್ರೈಸ್ಟ್ನ ಶಿಲುಬೆ ಇಟ್ಕೊಂಡು ಅವನ ಫೋಟೋ ಇಟ್ಕೊಂಡು ಡ್ಯಾನ್ಸ್ ಮಾಡಿದ್ದು ನೋಡಿದ್ದೀರಾ? ಎದ್ವಾ ತದ್ವಾ ಕುಡಿತಾ ಇರೋದು ನೋಡಿದ್ದೀರಾ? ಮುಸ್ಲಿಮ್ಸು ಆ ಒಂದು ಹಬ್ಬದಲ್ಲಿ ಮೈಗೆ ರಕ್ತ ಬರೋ ಥರ ಪೆಟ್ಟು ಮಾಡಿಕೊಂಡು ಪ್ರಾರ್ಥಿಸ್ಕೋತಾರೆ. ಆದರೆ ನಮ್ಮದು ನೋಡಿ ಎಲ್ಲಿಗೆ ಬಂದು ನಿಂತಿದೆ ಈಗ. ಗಣೇಶನ ಬಿಡೋ ಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ನೋಡಿ. ನಿಮ್ಗೆ ಅನಿಸದೇ ಇರ್ಬೋದು ನನಗೆ ಎಷ್ಟು ನೋವಾಗ್ತಿದೆ ಅಂದರೆ, ರಸ್ತೆ ಉದ್ದಕ್ಕೂ ನೋಡ್ಕೊಂಬಂದೆ. ನಥಿಂಗ್ ಬಟ್ ಏನು ಹೇಳೋಕ್ಕೆ ಹೋಗಲ್ಲ ನಾನು. ಎಲ್ಲೋ ಹೋಯ್ತು ನಮ್ಮ ಸಂಸ್ಕೃತಿ. ನೀವೇ ಯೋಚನೆ ಮಾಡಿ. ನೋಡಿದ್ದೀರಾ ನೀವು? ಶಿಲುಬೆ ಇಟ್ಬಿಟ್ಟು ಅದ್ರ ಮುಂದೆ ಈಗ ಬೆಂಗಳೂರಿನಲ್ಲಿ ಕಂಟೋನ್ಮೆಂಟಲ್ಲಿ ಅಲ್ಸೂರಲ್ಲಿ ಅಲ್ಲಿ ತಾಯಿ ಮದರ್ದು ಅಷ್ಟೊಳ್ಳೆ ಪ್ರೋಗ್ರಾಮ್ ಆಗುತ್ತೆ. ಎಷ್ಟು ಪ್ರಾರ್ಥನೆ ಮಾಡಿಕೊಂಡು ನಿಶಬ್ದವಾಗಿ ನೆಮ್ಮದಿ ಹೊರಟು. ಫೋನು ಗಲಾಟೆ ಮಾಡಲ್ಲ ಅಲ್ಲಿ ಚರ್ಚಲ್ಲಿ. ನಮ್ಮದ್ರಲ್ಲೇ ಫೋನ್ಗಳಂತೆ, ಎದ್ದು ಹೋಗೋದಂತೆ ಬರೋದಂತೆ. ಸುಮ್ಮನೆ ಕೂತ್ಕೊಳ್ಳಿ ನೋಡೋಣ, ಎದ್ದು ಹೋಗದೆ. ಫೋನ್ ಬಂದರೂ ಎದ್ದು ಹೋಗದೆ. ನಮಗಾಗಲ್ಲ ಅದು. ಈ ಒಂದು ಸಡಲಿಕೆಯಿಂದಲೇ ನಾವೀಗಾಗಿ ಇವತ್ತು ಬೆಳಗ್ಗೆನೂ ಹೇಳಿದೆ 3,000 ಜನ ಕೂತಿದ್ರು. ಫೋನ್ ಬಂತು, ಮಾತಾಡ್ಕೊಂಡ್ರು. ಫೋನ್ ಬಂತು, ಇನ್ನೊಬ್ಬರು ಸ್ವಾಮಿಗಳಿದ್ದರು, ನಿಮ್ಮ ಆರ್ಯ ವೈಶ್ಯ ಮಂಡಳಿ ಸ್ವಾಮೀಜಿ ಮಾತಾಡಿದ್ರು. ನಾನು ಹೇಳಿದೆ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡೆ. ಬಟ್ ಒಂದೊಂದ್ಸಲಿ ಐ ಹ್ಯಾವ್ ಟು ಟೆಲ್. ಹೇಳಿದೆ, ಸಿನಿಮಾ ಥಿಯೇಟ್ರಲ್ಲಿ 2,000 ಜನ ಕೂತಿರ್ತಾರೆ, ಎದ್ದು ಹೋಗ್ತಾರಾ? ಹೋಗಲ್ಲ. ಯಾಕೆ? ದುಡ್ಡು ಕೊಟ್ಟಿದ್ದಾರೆ. ದೇ ಹ್ಯಾವ್ ಪೇಯ್ಡ್, ಸೊ ದೇ ವಿಲ್ ಸಿಟ್ ಟಿಲ್ ದಿ ಎಂಡ್. ಇಲ್ಲಿ ಬರೋದು ಹೋಗೋದು. ನಾ ಹೇಳಿದೆ, ಇದೇ ನಮ್ಮ ದೇಶದ ಅವಸ್ಥೆ. ನಮ್ಮ ದೇಶದಲ್ಲಿ ಇದರ ಅವಸ್ಥೆಯಿಂದಲೇ ನಾವು ಹೀಗಾಗಿರೋದು ಅಂತ. ನೋಡ್ಕೊಂಬನ್ನಿ, ಎಲ್ಲಿ ನೋಡ್ಕೊಂಬನ್ನಿ. ಅದರ ಬದಲು ಒಂದು ಗಣೇಶನ ನಾಮ ಸಂಕೀರ್ತನೆ ಮಾಡಿಕೊಂಡು, ಭಜನೆ ಮಾಡಿಕೊಂಡು, ಗೌರವವಾಗಿ ಅಂಗವಸ್ತ್ರ ಹಾಕ್ಕೊಂಡು ನೀಟಾಗಿ ನಡ್ಕೊಂಡು ಆ ಗಣೇಶನ ಕರ್ಕೊಂಡು ಹೋದ್ರೆ ಗಣೇಶನಿಗೂ ಅಷ್ಟು ಸಂತೋಷವಾಗ್ತದೆ. ಎಷ್ಟು ಇದು ಏನದು ಅಂತ ಅರ್ಥ ಆಗ್ತದೆ. ಇದು ನಮ್ಮ ಪರಂಪರೆನ. ನಿನ್ನೆ ತಾನೇ ನಿಮ್ಗೆ ಹೇಳಿದೆ, ಲಂಡನ್ ಸ್ಕೂಲ್ ಇದರಲ್ಲಿ ದೇ ಹ್ಯಾವ್ ಮೇಡ್ ಎ ರೂಲ್
ದಟ್ ಸ್ಯಾನ್ಸ್ಕ್ರಿಟ್ ಹ್ಯಾಸ್ ಟು ಬಿ ಇಂಟ್ರೊಡ್ಯೂಸ್ಡ್ ಅಂತ ಹೇಳಿದ್ರು. ಲಂಡನ್ನಲ್ಲಿ, ಮಿಡ್ಲ್ ಆಫ್ ದ ಇಂಗ್ಲೆಂಡ್, ಲಂಡನ್ನಲ್ಲಿ. ಅವನು ಯಾರು ಇಂಡಿಯನ್ಸ್ ಅಲ್ಲ, ಅವರೆಲ್ಲ ಕ್ರಿಶ್ಚಿಯನ್ಸ್, ಅವರೆಲ್ಲ ಫಾದರ್. ಅವರು ಹೇಳ್ತಾರೆ ನಮಗೆ ಸಂಸ್ಕೃತ ಬಂದರೆ ನಮ್ಮ ಮಕ್ಕಳು ಭಾಳ ಬುದ್ಧಿವಂತರಾಗ್ತಾರೆ, ಸಂಸ್ಕೃತದಲ್ಲಿ ಆ ಶಕ್ತಿ ಇದೆ, ಸಂಸ್ಕೃತದ ಪದಗಳಲ್ಲಿ ಆ ಶಕ್ತಿ ಇದೆ ಅಂತ ಹೇಳಿದೆ. ನಾನು ಅದನ್ನು ವರ್ಣಿಸಿದೆ, ಮತ್ತೆ ಹೇಳೋದಿಲ್ಲ. ಇವತ್ತಲ್ಲೂ ಅದನ್ನೇ ಹೇಳಿದೆ. ಸ್ವಲ್ಪ ಕಾಮ್ ಆದರು, ಕೂತ್ಕೊಳ್ಳಿ ಅಂತ. ಭಾರತೀಯರು ಅಂದರೆ ನಾವು ಒಂದು ಸಂಪ್ರದಾಯಕ್ಕೆ ಬೆಲೆ ಕೊಡಬೇಕು. ಏನಿದು ಹೀಗೆ ಮಾಡ್ತೀರಾ ನೀವು? ಗುರುಗಳು ಕೂತ್ಕೊಂಡಿದ್ದಾರೆ, ಸ್ವಾಮೀಜಿಯವರೆಲ್ಲ ಇದ್ದಾರೆ, ಏನಿದು? ಇದ್ಯಾವುದೋ ಕಾಲೇಜ್ ಡೇನಾ, ಯಾವುದೋ ಗೆಟ್ ಟುಗೆದರಾ, ಸಮಥಿಂಗ್. ದೆನ್ ದೇ ವಿಕೆಮ್ ಅವ್ರ ನೀವೇ ಸರಿ ಸ್ವಾಮೀಜಿ ಅಂದರು. ಇಲ್ಲಪ್ಪ, ನಾನು ಸರಿ ಆಗಿದ್ದಕ್ಕೆ ನಾನೇ ತಪ್ಪು ಅರ್ಥ ಮಾಡ್ಕೋತಾರೆ ನಮ್ಮನ್ನು. ಆದರೆ ನಮ್ಮ ಸಂಪ್ರದಾಯ ನೋಡಿ, ಗಣೇಶನ ನೋಡಿ, ನೀವೇ ನೋಡಿ, ಅದಕ್ಕೆ ಪೊಲೀಸ್ ಬಂದೋಬಸ್ತೇನು, ಅದಕ್ಕೆ ಅದೇನು ಇದೇನು? ಯಾಕೆ? ಭಕ್ತರಲ್ವ ನೀವು? ಇವರೇ ಡಿವೋಟಿಸ್ ಅಲ್ಲ, ನಿಮ್ಗೆ ಯಾಕೆ ಪೊಲೀಸ್ ಬೇಕು? ಭಕ್ತರು ನಿಮಗೆ ಪೊಲೀಸ್ ಯಾಕೆ? ಕಳ್ಳರಿಗೆ ಬೇಕು ಪೊಲೀಸ್ ಅಂದರೆ. ಈಗ ಅದ್ರ ಬಗ್ಗೆ ಹಿಂಗೆ ಹೇಳ್ಬೋದು ನಾನು, ಅಲ್ಲಿರೋರೆಲ್ಲ ಹಾಗೆ ಅಲ್ಲ ಹೇಳಿದೆ. ಸೊ ಹೇಳಿದೆ, ಎಂಥ ತಿತ್ರಿ ಸಂಪ್ರದಾಯ. ರಾಮನ ಭಜನೆ, ಗಣೇಶನ ಭಜನೆ, ರಾಮದೇವ್ರ ಭಜನೆ, ಪ್ರತಿ ದಿವಸ ಸಾಯಂಕಾಲ ರಾಮ ಮಂದಿರದಿಂದ ಭಜನೆ ಹೋಗೋದು ಎಲ್ಲ ಹೊರಟೋಯ್ತು. ಇದು ಯಾವುದೋ ಬಂದು ನಮಗೆ ಡಿ ಜೆ ಅಂತ ಎಷ್ಟು ಜನದ ಪ್ರಾಣ ಹೋಗ್ತಿದೆಯೋ ಅದರಿಂದ. ಆ ಎದೆ ಹಾರ್ಟ್ ತಡೆಯೋಕ್ಕಾಗಲ್ಲ ಆ ಶಬ್ದಕ್ಕೆ. ಯಾರು ಹತ್ತಿರ ಹೋಗಬೇಡಿ, ಯಾರು ಹತ್ತಿರ ಹೋಗಬೇಡಿ. ಒಬ್ಬ ಹುಡುಗ ಬಂದಿದ್ದ, ಭಾಳ ಅವನ ಹೆಸರು ಹೇಳಲ್ಲ, ಅವನು ಬಂದಿದ್ದ. ಅವನು ಬಂದವನೇ ಯಾಕೋ ಕಿವಿ ಕೇಳ್ತಿಲ್ಲ ಅಂದೆ. ಯಾಕೆ ಏನಾಯಿತು ನಿಂಗೆ ಅಂದೆ. ಇಲ್ಲ, ನಿನ್ನೆ ನಮ್ಮ ಹುಡುಗರೆಲ್ಲ ಗಣಪತಿ ಬಿಡೋಕೆ ಹೋದ್ರು, ಡಿ ಜೆ ಮುಂದೆ ನಿಲ್ಲಿಸಿದ್ರು, ನಾವೆಲ್ಲ ಡ್ಯಾನ್ಸ್ ಮಾಡೋದು, ಅದಕ್ಕೆ ನಿಂಗೆ ಕಿವಿ ಬರೋದೆಲ್ಲ ಹೋಗುವಂತೆ. ಡಾಕ್ಟ್ರ್ ಹತ್ರ ಯಾಕೆ ಹೋಗ್ತೀಯ ಅಂದೆ. ಒಂದು ಡೆಸಾಬೆಲ್ ಇದೆ, ಕಿವಿಗೆ ಒಂದು ನಂಬರ್ ಇದೆ, ಆ ನಂಬರಿಂದ ಮೇಲೆ ಬಂದರೆ ಕಿವಿ ಹೋಯ್ತು. ಗಣೇಶ ಹೇಳಿದ್ನೆ ಡಿ ಜೆ ಹಾಕ್ಬಿಟ್ಟು ಕುಣಿ ಅಂತ ನೋಡಿ. ಬಟ್ ಇಲ್ಲೇನು ಗೊತ್ತಾ, ಎಲ್ರಿಗೂ ಗೊತ್ತು ಏನು ಅಂತ, ಎಲ್ರಿಗೂ ಗೊತ್ತು ಯಾವುದು ಕೆಟ್ಟದ್ದು ಅಂತ, ಎಲ್ರಿಗೂ ಗೊತ್ತು ಯಾವುದು ಒಳ್ಳೆಯದು ಅಂತ. ಹೇಳೋರಿಲ್ಲ. ನಮಗೆ ಯಾಕೆ, ನಮಗೆ ಯಾಕೆ, ನಮಗೆ ಯಾಕೆ, ನಮಗೆ ಯಾಕೆ. ಅದನ್ನೇಮ್ಮ ತಾಯಿ, ನಾವು ಹೇಳಿದ್ರೂ ಕೇಳಲ್ಲ ಅಂದರೆ ದೇರ್ ಮಸ್ಟ್ ಬಿ ಸಮಥಿಂಗ್ ರಾಂಗ್ ಬಿಟ್ವೀನ್ ಕೇಳೋರು ಹೇಳೋರು. ನಾವು ಹೇಳ್ತೀವಿ, ಬಟ್ ದಿ ಕ್ವಶನ್ ಈಸ್ ಯಾವ ಸ್ಟೇಜ್ ಬಂದುಬಿಟ್ಟಿದೆ ನೋಡಿ ನಮ್ಮ ಸಂಸ್ಕೃತಿ. ಅಮ್ಮ ನಿಮಗೆ ಹೇಳ್ತಿರೋದು, ಇವತ್ತು ನಿಮಗೆ ಹೇಳ್ತಿರೋದು ಎಲ್ಲೋಯ್ತು ನಮ್ಮ ಅವ್ರಿಗೆ ಕೇಳಲ್ಲ ಹೇಳಲ್ಲ ಅಂದರೆ ಏನಾಗ್ತಿದೆ ಗೊತ್ತಾ? ಇಟ್ ಸ್ಟಾರ್ಟ್ಸ್ ಫ್ರಮ್ ದೇರ್ ಸ್ಕೂಲ್ಸ್. ಸ್ಕೂಲಲ್ಲಿ ಶಿಕ್ಷಣ ಕೊಡೋರು ಹೇಗೆ ಕೊಡ್ತಾರೆ ನೋಡಬೇಕು. ಅವ್ರು ಹೇಗೆ ಅದನ್ನು ನಮ್ಮ ಸ್ಕೂಲಲ್ಲಿ ಗಣೇಶನ ಪೂಜೆ, ಗಣೇಶನ ಹಬ್ಬ ಅಂದರೆ ಮಡಿ ಉಟ್ಕೊಂಡು ನೀಟಾಗಿ ಪಂಚೆ ಉಟ್ಕೊಂಡು ಹುಡುಗರು ನಾವು, ಅಯ್ಯೋ ಪಂಚೆ ಉಟ್ಕೊಂಡ್ಬರ್ಬೇಕು, ಇವತ್ತು ಗಣೇಶನ ಹಬ್ಬ ಅನ್ನೋ. ಎಲ್ಲೋಯ್ತು ಈಗ ನೋಡಿ. ಅಲ್ಲಿ ಬಾಬೂಜಿ ನೋಡ್ಕೊಂಬಂದ್ರು ಅನ್ಸುತ್ತೆ ಬರುವಾಗ. ಎಂಥ ಪುಣ್ಯವಂತರು, ನಿಮ್ಗೊಂದು ನಮಸ್ಕಾರ. ಬೆಲ್ಲ ಹೋಗ್ಬಿಡ್ತಾರೆ. ಹೋಗಿ ಅವ್ನಿಗೆ ಹೇಳಿದೆ, ಅವನು ನೀನು ಯಾಕೆ ಚಂದ್ರಕಲ್ಲನ ಹತ್ರ ಹೋಗ್ಬಿಟ್ಟು ಕಿವಿ ತೋರಿಸ್ತೀಯಾ? ನಾನೇ ಹೇಳ್ತೀನಿ ನಿಂಗೆ ಕಿವಿ ಬರಲ್ಲ ಅಂದೆ. ಹಾಗೆ ಅಂದೆ. ಡಿ ಜೆ ಮುಂದೆ ಕಿವಿ ಎಟ್ಕೊಂಡು ಕೂತ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ನೀವೇ ನಮ್ಮ ಸಂಸ್ಕೃತಿ ಉಳಿಸೋರು. 100 ಸರಿ ಹೇಳ್ತೀನಿ ಅದನ್ನು ನಿಮ್ಮನ್ನು ನೋಡಿ, ಉಳಿಸಿ. ಆದರೆ ಏನು ಮಾಡ್ತೀರಾ ತಾಯಿ, ನಿಮಗಿರೋ ಒಂದು ಏನಂತ ಹೇಳಲಿ, ಆ ಒಂದು ಕಾಳಜಿ ಅವ್ರಿಗಿಲ್ಲ. ಅನಂತ ರೂಪಿ ಅನಂತ ರೂಪಿಣಿ ಅನಂತ ಗುಣವತಿ, ಅನಂತ ರೂಪಿಣಿ ಅನಂತ ಗುಣವತಿ, ಅನಂತ ನಾಮಿ ಗಿರಿಜೆ ಮಾ ಶಿವಮೋಹಿನಿ ವಿಶ್ವವಿಲಾಸಿನಿ, ಶಿವಮೋಹಿನಿ ವಿಶ್ವವಿಲಾಸಿನಿ, ರಾಮಕೃಷ್ಣ ಜಯದಾಯಿನಿ ಅನಂತ ರೂಪಿಣಿ ಅನಂತ ಗುಣವತಿ, ಅನಂತ ರೂಪಿಣಿ ಅನಂತ ಗುಣವತಿ.
अनंत रूपिणी अनंत गुणवती अनंत नामी गिरिजे शुभ दे माँ शुभ दे माँ शुभ दे माँ जगत जननी त्रिलोक पालिनी जगत जननी त्रिलोक पालिनी विश्व सुवासिनी शुभ दे माँ शुभ दे माँ शुभ दे माँ सन्मति दायिनी दुर्गति नाशिनी सन्मति दायिनी भोग मोक्ष सुखदायिनी अनंत रूपिणी अनंत गुणवती अनंत रूपिणी अनंत गुणवती अनंत नामी गिरिजे सुंदरी भगवती पारमे पार्वती सुंदरी भगवती दुर्गे भामती तुमने माँ तुमने माँ तुमने माँ पारमे पार्वती सुंदरी भगवती पारमे पार्वती सुंदरी भगवती दुर्गे भामती तुमने माँ तुमने माँ तुमने माँ प्रसीद माता नगेंद्र नंदिनी प्रसीद माता नगेंद्र नंदिनी चिर सुखदायिनी जय देवा अनंत रूपिणी अनंत गुणवती अनंत रूपिणी अनंत गुणवती अनंत नामी गिरिजे माँ शिव मोहिनी विश्व विलासिनी शिव मोहिनी विश्व विलासिनी राम कृष्ण जय अनंत रूपिणी अनंत गुणवती अनंत रूपिणी अनंत गुणवती अनंत नामी गिरिजे माँ अनंत नामी गिरिजे माँ जय जगदम्बा माँ जय जगदम्ब माँ जननी क्षमा जवदि बंधु पालिसन्न पार्वती उमा अद हंग ತಿರುಗಿಸಿ ಈ ಕಡೆ ತಿರುಗಿಸಿದ್ದಾರೆ ಹಿಂಗೆ ನಿಂತ್ಕೊಂಡು ಮಾಡಿ ಇನ್ನು ಮೆಲ್ಲಿಗೆ ಇನ್ನು ಕ್ಲಿಯರ್ ಕೂತಿದ್ಯಾ
जय जगदम्ब मां जननी क्षमा जगति बंधु पालिसन्न पार्वती उमा जय जगदम्ब मां जननी क्षमा जगति बंधु पालिसन्न पार्वती उमा जय जगदम्ब मां जननी क्षमा जगति बंधु पालिसन्न पार्वती उमा मम हृदय कमलदे वासिसु मुरदे सदा निन्न परम ध्यान कैवे हृदयदे मम हृदय कमलदे वासिसु मुरदे सदा निन्न परम ध्यान कैवे हृदयदे ನಿನ್ನ ಕಂದ ನಾನು ಕರೆಯುತ್ತಿಹೆ ಲಾಲಿಸನ್ನ ಹೇರಮ ಕಂದ ನಾನು ಕರೆಯುತ್ತಿಹೆ ಲಾಲಿಸನ್ನ ಹೇರಮ ಜಗದಿ ಬಂದು ಪಾಲಿಸನ್ನ ಪಾರ್ವತಿ ಉಮಾ ಜಯ ಜಗದಂಬ जननी क्षमा जगति बंधु पालिसन्न पार्वती उमा पराशक्ति गंपिणी विभक्तिदायिनी पराभक्ति गम्यनी भवतारिणी पराशक्ति रूपिणी विमुक्तिदायिनी भवतारिणी निन्न नंबि करेवे नमन गैवे नलिदु बारे हे रमा नंबि करेवे नमन गैवे नलिदु बारे हे रमा जगति बंधु पालिसन्न पार्वती उमा जय जगदम्ब मां जननी क्षमा जगति बंधु पालिसन्न पार्वती उमा जय जगदम्ब ಕಾಲ ಭಯಹಾರಿಣಿ ಹಾಡಿ ತಾಳಕ್ಕೂ ಎರಡು ಸುಸ್ತಾಗತ್ತೆ. ಇದಕ್ಕೆ ಏನಂತಾರೆ ನಾಮಾವಳಿಗೆ ಹಾಕಲಿ ಎರಡು ಶಿ ಫೀಲ್ಸ್ ಸ್ಟ್ರೈನ್ ಹಾಡ್ಕೊಂಡೋಗಿ ತಗಳ ಹಾಕ್ಕೊಂಡೋಗಿ ಬಂಗಾಳದಲ್ಲಿ ಮುಖ್ಯವಾಗಿ ಅಸ್ಸಾಂ, ಬಂಗಾಳ, ತ್ರಿಪುರ, ಬಿಹಾರ್, ಸಮ್ ಪಾರ್ಟ್ ಆಫ್ ದಿ ಉತ್ತರ ಪ್ರದೇಶ್ ಇಲ್ಲೆಲ್ಲ ತಾಯಿಯ ಪೂಜೆ ಮಾಡೋದು, ಎಲ್ಲೆಲ್ಲಿ ತಾಯಿಯ ಮೂರ್ತಿ ಇಟ್ಟು ಪೂಜೆ ಮಾಡ್ತಾರೋ ಅಲ್ಲಿ
ಈ ಹಾಡುಗಳನ್ನ ಹಾಡ್ತಾರೆ ಯಾಕೆಂದರೆ ತಾಯಿ ಬರ್ತಿದ್ದಾಳೆ ಅನ್ನೋ ಭಾವನೆ. ಆಗಮನಿ ಸಂಗೀತ ಅಂತ ಇದ್ರ ಹೆಸರು. ಆಗಮನಿ ಗೀತ್. ತಾಯಿ ಬಮ್ಮ ಬಾ ತಾಯಿ, ಹೋದ ವರ್ಷ ನಿನ್ನನ್ನು ಕಳಿಸ್ಕೊಟ್ಟಿದ್ದು, ಈ ವರ್ಷ ಬರ್ತಾ ಇದೆಯಾ, ಬಾ ನಮ್ಮೆಲ್ಲರನ್ನು ನೋಡು, ನಮ್ಮೆಲ್ಲರಿಗೂ ಕಾಪಾಡು, ನಮ್ಮೆಲ್ಲರಿಗೆ ನೀವು ಶಕ್ತಿ ನೀಡು ಅಂತ ತಾಯಿನ ಪ್ರಾರ್ಥಿಸ್ಕೊಳ್ಳುವಂಥ ಹಾಡುಗಳಿವೆಲ್ಲ. ಈ ಹಾಡಿನ ಅರ್ಥಗಳೇನೆಂದರೆ, ಅಮ್ಮ ನೀನು ಸರ್ವಸ್ಸು ನೀನೆ, ತ್ರಿಗುಣದಾಯಿನಿ, ಅನ್ನದಾಯಿನಿ, ಎಲ್ಲ ನೀನೇ, ನೀನು ಬಿಟ್ಟರೆ ಬೇರೆ ಈ ಜಗತ್ತಿನಲ್ಲಿ ಏನಿಲ್ಲ ಅಂತ ಹೇಳುವಂತಹ ಈ ಅರ್ಥಗರ್ಭಿತವಾದ ಹಾಡುಗಳನ್ನ ಇಲ್ಲಿ ಬಂಗಾಳದಲ್ಲಿ ಎಸ್ಪೆಷಲಿ ಬೇಲೂರು ಮಠ, ನಮ್ಮ ಮಠಗಳಲ್ಲೆಲ್ಲ ಸಾಯಂಕಾಲದೊತ್ತು ಈ ದೇವಿ ಸ್ತುತಿಗಳನ್ನ ಹಾಡ್ತಾ ಹೋಗ್ತಾರೆ. ಯಾರ್ಯಾರಿಗೆ ಆಗುತ್ತೋ ಅವರು ಶ್ರೀ ದುರ್ಗಾ ಸಪ್ತಶತಿ ಪಾರ, ಅವರು ಸಪ್ತಶತಿ ಅಂತ ಹೇಳಲ್ಲ, ಅವರು ಹೇಳ್ತಾರೆ ಶ್ರೀ ಚಂಡಿ ಪಾರಾಯಣ ಅಂತ, ಚಂಡಿ ಪಾರಾಯಣ ಮಾಡಬೇಕಂತ ಹೇಳ್ತಾರೆ. ಈ ಚಂಡಿ ಪಾರಾಯಣ ಮಾಡುವಾಗ ಅವರು ದೇವಿಯ ಸ್ತುತಿಗಳನ್ನು ಮಾಡ್ತಾ ಅವಳ ಒಂದು ಏನಂತ ಹೇಳ್ತೀನಿ ಆಗಮನವನ್ನು, ದೇ ವಿಲ್ ಬಿ ವೇಟಿಂಗ್ ಫಾರ್ ಹರ್, ವೆಲ್ಕಮಿಂಗ್ ಹರ್, ದೇ ವಿಲ್ ಬಿ ವೇಟಿಂಗ್ ಫಾರ್ ಹರ್ ಅರೈವಲ್. ಇದು ನಿಮ್ಮ ಮನಸ್ಸಲ್ಲೂ ಹಾಗೆ ಆಗಲಿ. ಈಗ ನೀವು ನೋಡಬಹುದು ನಿಧಾನವಾಗಿ ಕತ್ತಲೆ ಬೇಗನೆ ಆಗ್ತಾ ಇದೆ, ಕತ್ತಲೆ ಬೇಗನೆ ಆಗಿಬಿಡ್ತಾ ಇದೆ. ಆ ಪರಿಸರನೂ ಹಾಗೇ ಇರುತ್ತೆ. ಜಗಜ್ಜನನಿಯ ಜ್ಯೋತಿ, ದಿವ್ಯ ಪರಮ ಜ್ಯೋತಿ ಕೇವಲ ಹೊರಗಡೆ ಬೆಳಗದಲ್ಲ, ನಮ್ಮ ಆಂತರ್ಯದಲ್ಲೂ ಬೆಳಗಲಿ ಅನ್ನೋ ಭಾವನೆಯಿಂದ ಹಾಡ್ತಾರೆ. ಇದು ನಿಮಗೆ ಬರುತ್ತೆ, ಜೊತೆಲೇ ಹಾಡಿ. ರಾಗ ನಮ್ಮ ದೇಶದ್ದು ವಿಶೇಷವಾದ ರಾಗ. ಒಂದೇ ಮಾತರಂ ಎಲ್ಲ ಇದೇ ರಾಗ. ದೇಸ್ ತುಂಬ ಒಳ್ಳೆ ರಾಗ, ಸಾಯಂಕಾಲದ ಹಾಡೋದು. ಆದರೆ ರಾಗದ ಥಾಟ್ ಬಹಳ ಅದ್ಭುತವಾಗಿದೆ. ಪುಲ್ಲಕಿತ್ತ ಯಾಮಿನಿ, ಒಂದೇ ಮಾತರಂ, ಇದು ಬೆಂಗಾಲಿನಲ್ಲಿ ಹಾಡೋದು ಇನ್ನೂ ಚೆನ್ನಾಗಿ ಬರುತ್ತೆ. ಅದೇ ರಾಗದಲ್ಲಿ ಹಾಡಿ. ಮಾ ಏ ಮಾ, ತಾಯಿ ಓ ತಾಯಿ ಅಂತ ನೀವು ಹೇಳಲ್ವಾ? ಸಂತಗೋದ್ರೆ ಅವ್ರ ಕಿವಿ ಕೇಳಿಸ್ತಾ ಇದ್ದೆ. ತಾಯಿಗೆ ಮಕ್ಕಳು ಕರೆಯೋದು ಅಮ್ಮ ಓ ಮಾ ಅಂತ ಅಲ್ವಾ? ಹಂಗೆ ತಾನೇ ಕರೆಯೋದು. ಯಾಕೋ ನನ್ನ ಹೆಸರು ತ್ರಿಪುರ ಸುಂದರಿ ದೇವಿ ಅಂತ ಏನು ಹೇಳಕ್ ಹೋಗಲ್ಲ ಅವರು. ಆ ಮಗು ಕರೀದು ಅಂತ ಹಾಗೆ ಹೊರಟೋಗ್ಬಿಡ್ತಾರೆ. ಹೇಳ್ತಾರೆ ಯಾರಾದ್ರು, ನನ್ನ ಪೂರ್ತಿ ಹೆಸರು ಹೇಳಿಲ್ಲ ಮಗುಗು ಅಂತ ಹೇಳ ಹಾಗೆ. ಜಗನ್ಮಾತೆಗೆ ಅಷ್ಟು ಪ್ರೀತಿ ಮಕ್ಕಳನ್ನ ಕಂಡ್ರೆ ಈ ಹಾಡುಗಳು ಏ ಮಾ ಅಂದರೆ ಏ ತಾಯಿ ಈ ಥರ. ಕಾಲ್ ಭಯವಾರಿಣಿ ಕಪಾಲಿನಿ ಕಾಲ ರೂಪಿಣಿ ಶಂಭುಭಾಮಿನಿ ನಿಶುಂಭಘಾತಿನಿ ಶಂಭುಭಾಮಿನಿ ನಿಶುಂಭಘಾತಿನಿ ಸಮರವಾಸಿನಿ ಸುರವಂದಿನಿ ಮಕ್ಕಾ ಭಯವಾರಿಣಿ ಮಕ್ಕಾ ಭಯವಾರಿಣಿ ಕಪಾಲಿನಿ ರೂಪಿಣಿ ಶಂಭುಭಾಮಿನಿ ನಿಶುಂಭಘಾತಿನಿ ಶಂಭುಭಾಮಿನಿ ನಿಶುಂಭಘಾತಿನಿ ಸೋಮರವಾಸಿನಿ ಸುರವಂದಿನಿ ಮಕ್ಕಾ ಭಯವಾರಿಣಿ ಮಕ್ಕಾ ಭಯವಾರಿಣಿ. ನೋಡ್ಕೊಳ್ಳಿ, ಪುರಹರ ಮನೋಮೋಹ ಕಾರಿಣಿ ಸತ್ಯವಾದಿನಿ ಪುರಹರ ಮನೋಮೋಹ ಕಾರಿಣಿ ಸತ್ಯವಾದಿನಿ ತತ್ವದ
ತ್ರಾಸನಾಶಿನಿ ಪ್ರಾಣಕಾರಿಣಿ ತಿಮಿರ ವರಣಿ ತ್ರಿಗುಣಧಾರಿಣಿ ತ್ರಿದೇವ ಜನನಿ ತ್ರಿಗುಣಧಾರಿಣಿ ತ್ರಿದೇವ ಜನನಿ ತ್ರಿಲೋಕೇಶಿ ತೇಜರೂಪಿಣಿ ತ್ರಿಗುಣಧಾರಿಣಿ ತ್ರಿಲೋಕ ಜನನಿ ತ್ರಿಲೋಕೇಶಿ ತೇಜರೂಪಿಣಿ ಕಾಲ್ ಭಯವಾರಿಣಿ ಮಾತಾ ಭಯವಾರಿಣಿ ಕಪಾಲಿನಿ ಕಾಲರೂಪಿಣಿ ಶಂಭುಭಾಮಿನಿ ನಿಶುಂಭಘಾತಿನಿ ಶಂಭುಭಾಮಿನಿ ನಿಶುಂಭಘಾತಿನಿ ಸೋಮರವಾಸಿನಿ ಸುರವಂದಿನಿ ಕಾಲ್ ಭಯವಾರಿಣಿ ಕಾಲ್ ಭಯವಾರಿಣಿ ತ್ರಿಗುಣಧಾರಿಣಿ ತ್ರಿದೇವ ಜನನಿ ತ್ರಿಗುಣಧಾರಿಣಿ ತ್ರಿದೇವ ಜನನಿ ತ್ರಿಲೋಕೇಶಿ ತೇಜರೂಪಿಣಿ ತ್ರಿಗುಣಧಾರಿಣಿ ತ್ರಿದೇವ ಜನನಿ ತ್ರಿಲೋಕೇಶಿ ತೇಜರೂಪಿಣಿ ಅನ್ನದಾಯಿನಿ ಆದರು ಅನ್ನದಾಯಿನಿ ಅಮರ ಪಾಲಿನಿ ಅನ್ನದಾಯಿನಿ ಅಮರ ಪಾಲಿನಿ ಅಸುರದಲನಿ ಆದಿಕಾರಿಣಿ ಆಶುತೋಷ ಹೃದಯ ವಿಲಾಸಿನಿ ಆತ್ಮರೂಪಿಣಿ ಆಶುತೋಷ ಹೃದಯ ವಿಲಾಸಿನಿ ಆತ್ಮರೂಪಿಣಿ ಕಾಲ್ ಭಯವಾರಿಣಿ ಕಾಲ್ ಭಯವಾರಿಣಿ ಕಾಲ್ ಭಯವಾರಿಣಿ ಕಪಾಲಿನಿ ಕಾಲರೂಪಿಣಿ ಶಂಭುಭಾಮಿನಿ ನಿಶುಂಭಘಾತಿನಿ ಶಂಭುಭಾಮಿನಿ ನಿಶುಂಭಘಾತಿನಿ ಸಮರವಾಸಿನಿ ಸುರವಂದಿನಿ ಕಾಲ್ ಭಯವಾರಿಣಿ ಕಾಲ್ ಭಯವಾರಿಣಿ ಕಾಲ್ ಭಯವಾರಿಣಿ ಬೆಳಗ್ಗೆ ಹೋಗಿದ್ನಲ್ಲ, ಒಬ್ಬರು ಸ್ವಾಮೀಜಿ ಬಂದಿದ್ದರು, ಲಿಂಗಾಯತ ಸ್ವಾಮೀಜಿಗಳು. ಅವ್ರು ನನ್ನ ಪಕ್ಕ ಕೂತ್ಕೊಂಡಿದ್ರು. ಅವ್ರು ಗೊತ್ತು ನಾನು ಆಗಲ್ಲ. ಅವರು ಹೇಳ್ತಾ ಇದ್ರು, ಸ್ವಾಮೀಜಿ ಒಂದು ಸ್ವಲ್ಪ ದಿವಸ ನಿಮ್ಮ ಜೊತೆ ಇರಲ್ಲ. ಯಾಕೆ ಅಂದರೆ ಆ ಸ್ಪೀಡು, ಆ ಬ್ರೇಕ್ ಇಲ್ಲದೆ ಮಾತನಾಡೋದು, ಆ ಎಲ್ಲೂ ತಡವರ್ಸೋದು ಒಂದೇ ಸುಮ್ಮನೆ. ಸ್ವಾಮೀಜಿ, ನಾನು ಎಷ್ಟು ಸ್ವಾಮೀಜಿ ನೋಡಿದ್ದೀನಿ, ನೀವು ತುಂಬ ಫಾಸ್ಟ್ ಇದ್ದೀರಾ ಅಂದರು. ಇಲ್ಲ, ನಾನು ಇವತ್ತು ಸ್ಲೋಗೆ ಇದ್ದೆ, ಯಾಕೆಂದರೆ ಇವತ್ತು ಭಾನುವಾರ ಅಲ್ಲ, ನಿಧಾನ ಬಂದೆ, ಸ್ವಲ್ಪ ಲೇಟ್ ಆಯಿತು ಅಂದರೆ. ನಾನು ಸ್ಲೋಗಿದ್ದಾಗಲೇ ಹೀಗಿದ್ದೀರಾ, ಇನ್ನು ಫಾಸ್ಟ್ ಅಂದರೆ ಹೇಳಿಬಿಟ್ಟು, ಸನ್ಯಾಸಿಗಳ ಕಂಡ್ರೆ ಭಾಳ ಪ್ರೀತಿ ಅಲ್ವೇ, ಅವರು ಭಾಷಣದಲ್ಲಿ ಆ ವಿಡಿಯೋ ಕ್ಲಿಪ್ ಕಳಿಸ್ತೀನಿ ನಿಮ್ಗೆ, ಅಷ್ಟು ಮಾತ್ರ. ಇಬ್ಬರೂ ಇವರು ನಿಮ್ಮ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು, ಅವರಿಬ್ಬರು ನನ್ನ ತುಂಬ ನೋಡಿದ್ರೆ ಇಷ್ಟಪಡ್ತಾರೆ. ಯಾರು ನನ್ನ ಇಷ್ಟಪಡಲ್ಲ ಹೇಳಿ? ಕೆಲವ್ರು ಯಾರೋ ಇರ್ಬೋದು ಅಷ್ಟೇ, ಅಂದರೆ ಎಲ್ಲರೂ ಇಷ್ಟಪಡ್ತಾರೆ, ಭರತ್ ಬಿಟ್ಟು. ಸರಿ, ಅವರು ಮಾತಾಡ್ತಾ ಏನು ಹೇಳಿದ್ರು ಗೊತ್ತಾ? 3,000 ಜನದ ಮುಂದೆ ಹೇಳ್ತಾರೆ, ಇಡೀ ಈ ಭಾಗಕ್ಕೆ 2 ಮುತ್ತಂತೆ ಇರೋದು. ಅವರು 3 ಎಕ್ಸಾಂಪಲ್ ಕೊಟ್ಟರು. ಒಂದು ಆಲಿಕಲ್ಲು, ನೀರಲ್ಲೇ ಬಿದ್ದು ನೀರಲ್ಲೇ ಮಾಯ ಆಗಿಬಿಡುತ್ತದು, ಸಿಗೋದೇ ಇಲ್ಲ.
ಎರಡನೇದು ಆ ದೊಡ್ಡ 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 ನೊರೆಗಳು ಅಲೆಗಳೆಲ್ಲ ಬರುತ್ತಲ್ಲ, ನೀರಲ್ಲೇ ಬಂದು ನೀರೊಳಗೆ ಹೊರಟೋಗ್ಬಿಡುತ್ತೆ, ಸಿಗೋದಿಲ್ಲ. ಮೂರನೇದು ಕಪ್ಪೆ ಚಿಪ್, ಆ ಚಿಪ್ ಒಳಗಡೆ ಹುಟ್ಟಿ ಅಲ್ಲಿ ಬೆಳೆದು ಅಲ್ಲಿಂದ ಹೊರಗಡೆ ಬಂದಾಗ ಆ ಮುತ್ತು ಶಾಶ್ವತವಾಗಿರುತ್ತಂತೆ. ಅಂಥ ಮುತ್ತಲ್ಲಿ ಅವರು ಕಂಡುಕೊಂಡಿದ್ದು ಈ ಭಾಗದಲ್ಲಿ ಎರಡೇ ಅಂತೆ ಮುತ್ತಿರೋದು. ಒಂದು ಸಿದ್ಧಗಂಗಾ ಸ್ವಾಮಿಗಳು, ಇನ್ನೊಂದು ಸ್ವಾಮಿ ಜಪಾನಂದ ಸ್ವಾಮಿಗಳು. ನಾನು ಹೇಳಿದೆ, ಯಾಕೆ ಸ್ವಾಮೀಜಿ ನಾನೇನು ತಪ್ಪು ಮಾಡಿದ್ದೆ ಅಂತ ನನಗೆ ಈಗ ಬೈತಾ ಇದ್ದೀರಾ, ಯಾಕೆ ಸ್ವಾಮೀಜಿ ಅಂದೆ. ಇಲ್ಲ, ಇದ್ದದನ್ನು ಹೇಳ್ತಾ ಇದ್ದೀನಿ ಅಂಥೇಳಿ. ಅವ್ರು ಬಂದಿದ್ದ ಪ್ರೋಗ್ರಾಮ್ ಬೇರೆ, ಅವ್ರು ಹೇಳ್ತಿರೋದು ಬೇರೆ. ಹಾಗೆ ಅವರು ಅಷ್ಟೇ, ಅವ್ರು ಹೇಳಿದ್ರು, ನೀವು ಎಲ್ಲಿ ಆ ದಕ್ಷಿಣ ಭಾರತ ಪೂರ್ತಿ, ಉತ್ತರ ಭಾರತದಲ್ಲೂ ಒಂದೆರಡು ರಾಜ್ಯವನ್ನು ನೋಡ್ತಾ ಇದ್ದಾರೆ ಸ್ವಾಮೀಜಿಯವರು. ನಮಗೆ ಭಿನ್ನವಾದ ಸ್ವಾಮೀಜಿಯವರು, ವಿಭಿನ್ನವಾದ ಸ್ವಾಮೀಜಿಯವರು ಅಂತ ಹೇಳಿದ್ರು. ಅದೇನಾದರೂ ಹಾಕ್ಕೊಳ್ಳಿ, ನಿಮಗೆ ಹೇಳಿದ್ದು ನಾನೇನಂದರೆ ಫಾಸ್ಟಾಗಿರಿ, ಜೋರಾಗಿ ಹಾಡಿ ಅಂತ ನಾನು ಉದಾಹರಣೆ ಕೊಟ್ಟೆ ಅಷ್ಟೇ. ನೀವು ಮಾತಾದ್ರೆ ಇದು ಪದಗಳ ಪುಂಜಗಳು ಪಕ್ಕ 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 ಬರ್ತಾರೆ, ಠಕ 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 ಅಂತ. ಅಷ್ಟರಲ್ಲಿ ಅಲ್ಲೊಂದಿಬ್ಬರಿಗೆ ಫಟಾಫಟ್ ಅಂತ ಇಬ್ಬರು ಎದ್ರು ಹೋಗಲಿಕ್ಕೆ, ಒಂದು 4 ಜನ ಅವ್ರು ಎದ್ರು, ಇನ್ನೂ 4 ಜನ ಎದ್ರು. ಅಷ್ಟು ಜನ ಎದ್ದ ಮೇಲೆ ಬೈಯೋಣ, ಒಬ್ರು ಬಂದರೆ ಇಬ್ಬರಿಗೆ ಬೈಸ್ಕೊಂಡಾಗತ್ತೆ ಅಂತ ಕಾಯ್ತಾ ಇದ್ದೆ. ಈ ಕುರಿಗಳ ಕತೆ, ಒಂದು ಹಾರಿದ್ರೆ ಸೊ ಅವ್ರ ಜೊತೆ ಆ ಲೈನವರು ಎದ್ರು, ಎಲ್ಲ ಎದ್ದ ಮೇಲೆ ಹೇಳಿದೆ, ನೋಡಿ ಅಂದೆ, ಕೂತ್ಕೊಳ್ಳಿ ಅಂದೆ. ಅಂದ್ಬಿಟ್ಟು ನಾನು ಹೇಳಿದೆ, ಹೆಂಗೆ ಎದ್ದು ಹೋಗ್ಲಿಕ್ಕೆ ನಿಮ್ಮ ಮನಸ್ಸು ಬರುತ್ತೆ? ಏನಿದು ಹಿಂದೂ ಧರ್ಮದಲ್ಲಿ ಎಲ್ಲಾದರೂ ಈ ಥರ ಈ ಸಾಧುಗಳಿಗೆ, ಸಂತರಿಗೆ, ಮಹಾತ್ಮರಿಗೆ, ಸತ್ಸಂಗಕ್ಕೆ ಅಥವಾ ಸಭೆಗೆ ಅಥವಾ ವೇದಿಕೆಗೆ ಅಗರ್ವ ಸಲ್ಲಿಸೋದು ಉಂಟೆ? ಪಿಕ್ಚರ್ಗೆ ಹೋದಾಗ ಎದ್ದೇಳ್ತಾರೆ ಹಿಂಗೇನೆ ನೀವು ಅಂದೆ. ಅವರು ಫಂಕ್ಷನ್ ಮುಗಿಯೋರಿಗೆ ತಲೆ ಎತ್ತಿದ್ರೆ ಹೇಳ್ತೀನಿ ಆ 2 ಲೈನ್ನವರು. ಅಲ್ಲ ಪಾಪ ಸುಮ್ಮನೆ ಆಮೇಲೆ ಒಳ್ಳೇದಾಗಲಿ ಅಂತ ಅವ್ರಿಗೆ ಹೇಳ್ತಿದ್ರೆ ವಿಚಾರ. ಇದು ನಾವು ಹೇಳಬೇಕಾಗಿದೆ, ಇದು ನಿಮಗೆ ನಾವು ಕಲಿಸ್ಲಿಕ್ಕಾಗಲ್ಲ. ಐ ವಾಂಟ್ ಟು ಟೆಲ್ ಯು ಒನ್ ಥಿಂಗ್, ಐ ಕಾಂಟ್ ಟೀಚ್ ಯು, ಇಟ್ ಹ್ಯಾಸ್ ಇನ್ಹರೆಂಟ್ ನೇಚರ್ ಅಂತ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಭಾಳ ಚೆನ್ನಾಗಿ ಹೇಳ್ತಾರೆ, ಇನ್ಹರೆಂಟ್ ನೇಚರ್ ಅಂದರೆ ಸ್ವಾಭಾವಿಕವಾಗಿ ತಾನಾಗಿ ಬಂದಿರುವಂತಹ ನೇಚರು. ಆ ಇಂಗ್ಲೀಷ್ನವ್ರು ಕಂಡು ಬಿಡ್ತಾ ಇರ್ತಾರೆ, ಏನು ಹಿಂಗೆ ಹೇಳ್ತಿದ್ದಾರೆ ಇವರು, ಇನ್ಹರೆಂಟ್ ನೇಚರ್ ಅಂತ. ಆಗ ಸ್ವಾಮಿ ವಿವೇಕಾನಂದರು ಅವ್ರ ಕಷ್ಟ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಆಗ ಹೇಳ್ತಾರೆ, ಒಂದು ಕೋಳಿ ಮೊಟ್ಟೆ, ಒಂದು ಬಾತಿನ ಮೊಟ್ಟೆ, 2 ಮೊಟ್ಟೆನೂ ಒಬ್ಬ ಇನ್ಕ್ಯುಬೇಟ್ರಿಗೆ ಹಾಕ್ತಾನೆ. ಅದಿನ್ನೇನು ಮರಿ ಆಗುವವರೆಗೆ ಅದನ್ನು ತೆಗೆದುಕೊಂಡೋಗಿ ಒಂದು ನದಿಯ ದಡದಲ್ಲಿಡ್ತಾನೆ, ಕೊಳದ ದಡದಲ್ಲಿಡ್ತಾನೆ. ಇನ್ಕ್ಯುಬೇಟ್ರಿಂದ ಆ ಮೊಟ್ಟೆ ಚಿಕನ್ನು ಕಟ್ ಮಾಡಿ ಹೊರಗಡೆ ಬಂತು ಅಂದಾಗ ದೂರದಿಂದ ನೋಡ್ತಾ ಇರ್ತಾನೆ. ಆ ಬಾತಿನ ಮೊಟ್ಟೆಯಿಂದ ಬಂದಿದ್ದ ಮರಿ ಜುಯ್ ಅಂತ ನೀರು ಒಳಗೊಟ್ಟೋಗುತ್ತೆ. ಈ ಕೋಳಿ ಮರಿ ಇತ್ತಲ್ಲ, ಕೋಳಿ ಅದು ನೀರು ನೋಡ್ಬಿಟ್ಟು ವಾಪಸ್ ಓಡೋಗುತ್ತೆ. ಯಾರು ಹೇಳ್ಕೊಟ್ಟಿದ್ರ? ಕೋಲ್ ಹಿಡ್ಕೊಂಡು ನೀನು ಅಲ್ಲಿ ಓಡು, ನೀನು ಇಲ್ಲಿ ಓಡು ಅಂತ ಯಾರು ಹೇಳ್ಕೊಟ್ಟಿದ್ರು ಇದಕ್ಕೆ? ದಟ್ ಈಸ್ ಕಾಲ್ಡ್ ಸ್ವಾಭಾವಿಕವಾಗಿ ಬಂದಿರುವಂತಹ ಒಂದು ಪ್ರಕೃತಿ ದತ್ತವಾದ ಒಂದು ನೇಚರ್, ಅಂದರೆ ಒಂದು ಅಭ್ಯಾಸ. ಅವನ ನೇಚರೇ ಹಾಗೆ ಅಂತ ಹೇಳ್ತಾರೆ, ಅವನು ಯಾವಾಗಲೂ ಹಾಗೆ ಕೊಡೋ ಅಂತ. ಅದು ಹಾಗೆ ಪ್ರಕೃತಿ ದತ್ತವಾಗಿ ಬಂದಿರೋದು. ನಾನು ಹೇಳ್ಕೊಡು, ಜೋರ ಹಾಡು, ನಾನು ಹೇಳ್ಕೊಡ್ತೀನಿ ಅಂದರೆ ಅಂತ ಹಾಡಕ್ಕೆ ಹೋಗ್ತಾರೆ. ಜೋರ ಹಾಡೋದನ್ನ ಅವನು ಹಾಡಬೇಕಷ್ಟೇ, ಹೇಳ್ಕೊಟ್ರೆ ಹಾಡೋಕ್ಕಾಗಲ್ಲ, ಹಾಡಬೇಕು. ಇದು ಪ್ರಕೃತಿ ದತ್ತವಾಗಿ, ಇದು ನಿಯಮ. ಇದು ನೋಡಿ, ಆ 2 ಮರಿಗಳ ಕತೆ ನೋಡಿ ಹೆಂಗೆ ಅಂತ. ಈಗ ಇದೇ ಥರ ನವಿಲೇನಾದರೂ ಕೋಗಿಲೆ ಥರ ಕೂಗ್ಬಿಟ್ಟಿದ್ರೆ ಜನ ನವಿಲನ್ನು ಎಷ್ಟು ಮುದ್ದು ಕೊಂಡಾಡೋರು. ಆದರೆ ನವಿಲಿಗೇನಿದೆ? ಅದರ ಗರಿ, ಅದರ ನೃತ್ಯ. ಕೋಗಿಲೆಗೇನಿದೆ? ಅದರ ವಾಯ್ಸ್. ಕಾಗೆ ಮತ್ತು ಕೋಗಿಲೆ ಭಾಳ ಹತ್ತತ್ರ ಇರುವೆ, ಒಂದೊಂದ್ಸಲಿ ಸಂಬಂಧಿಕರ ಥರ ಕಾಣುತ್ತವೆ. ಒಂದು ಅದ್ರ ಮೊಟ್ಟೆ ಅದು ತೊಗೊಂಡೋಗಿ ಬೆಚ್ಚಗೆ ಮಾಡುತ್ತೆ, ಇದ್ರ ಮೊಟ್ಟೆ ಇದು ತೊಗೊಂಡೋಗಿ ಬೆಚ್ಚ ಮಾಡುತ್ತೆ, ಇದೆರಡು ಆದ್ಮೇಲೆ 2 ಕಚ್ಚಾಡುತ್ತೆ, ಅದು ಬೇರೆ ವಿಚಾರ. ಬಟ್ ಇದು ಸೇಮ್ ಇರುತ್ತೆ. ಅದು ಕಾ ಅಂದಾಗ ಗೊತ್ತಾದು ಕಾಗೆ ಅಂತ, ಇದು ಕುಹು ಅಂದಾಗ ಗೊತ್ತಾಗುತ್ತೆ ಕೋಗಿಲೆ ಅಂತ. ಸೊ ಇದೆಲ್ಲ ತಾನಾಗಿ ಬಂದಿರುವಂತಹ ಒಂದು ಮನುಷ್ಯನ ಸ್ವಭಾವ.
ಅದನ್ನು ಬೆಳಗಿಸ್ಕೋಬೇಕು, ಬೆಳೆಸಬೇಕು. ನಾವು ಅಲ್ಲೇ ನಿಂತ್ಕೊಂಡ್ಬಿಡಬಾರ್ದು. ಇದಕ್ಕೆಲ್ಲ ಮೂಲ ಕಾರಣ ವಿದ್ಯಾಮಾತೆ, ಜಗನ್ಮಾತೆ. ಅವಳೇನಾದರೂ ಕೃಪೆ ಮಾಡಿದ್ರೆ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ ಕೃಪಾ ತಮಹಂ ಒಂದೇ ಪರಮಾನಂದ ಮಾಧವಂ. ಉದಾಹರಣೆ ಕೊಡು ಅಂದರೆ ಕಾಳಿದಾಸ ಬೆತ್ತಕಡಿ, ಏನೇನಿಲ್ಲ ಅವನ ತಲೆಯಲ್ಲಿ, ಆದರೆ ಅವನು ಎಂಥ ಅಮರನಾಗ್ಬಿಟ್ಟ ನೋಡಿ ತಾಯಿಯ ಕೃಪೆಯಿಂದ. ಈ ನವರಾತ್ರಿ ಆಗೋವ್ರಿಗೆ ತಾಯಿ ತಲೆಯಿಂದ ಹೋಗೋದೇ ಇಲ್ಲ ಅನ್ಸುತ್ತೆ ನನಗೆ. ಎಂಥವನಾಗ್ಬಿಟ್ಟ, ಎಂಥದ್ದು ಕವಿರತ್ನ ಕಾಳಿದಾಸ ಆಗ್ಬಿಟ್ಟ ಅವನು. ಬೆತ್ತಕಡಿ ಅವನು, ಕುರಿ ಕಾಯ್ಕೊಂಡಿದ್ದವನು. ಸೊ ನಾವು ಎಷ್ಟು ಚೆನ್ನಾಗಿದ್ವಿ, ನಾವೇ ಇನ್ನೂ ಅವನಿಗಿಂತ ಇಂಪ್ರೂವ್ ಆಗಬೇಕಲ್ವಾ? ಆಗೋದಿಲ್ಲ, ಯಾಕಂದರೆ ಮನಸ್ಸಿಡಲ್ಲ. ಅವನು ತಾಯಿ ಮೇಲೆ ಅಷ್ಟು ಮನಸ್ಸಿಟ್ಟ. ನೀವು ಹಾಗೆ ತಾಯಿ ಮೇಲೆ ಮನಸ್ಸಿಡಿ. ನಾನು ಹುಡುಕ್ತಿದ್ದ ಹಾಡು ಇದಲ್ಲಮ್ಮ, ಇದನ್ನು ಹಾಡ್ತೀನಿ ನಾನು. ಇನ್ನೊಂದು ಹಾಡು ತಾಯಿದು, ಜಯಶ್ರೀ ಅಲ್ಲಮ್ಮ, ಜಾನಪದ ಹಾಡಿದ್ದಾರೆ ತಾಯಿದು, ರೆಡಿ ಮಾಡಿ ಇಟ್ಕೊಳ್ಳಿ. ಇದನ್ನ ಹಾಡ್ತಿರ್ತೀನಿ. ವಾಚ್ ಕೊಡ್ಲಿ ಅದು ನೆನೆ ವಾಪಸ್ ತಗೊಂಡ್ರಾ? ಅಲ್ಲ, ತಗೊಳ್ದೇ ಇರ್ತೀರ. ಇದು ನೆನೆನೂ ಇದೇನಾ? ಹೋದ್ವಾರ ಬೇರೆ ಚೂಸ್ತ್ವಾ ಮುಂದಿನ ವಾರ ಬೇರೆ ಅದ. ಎಷ್ಟು ಕಾಲ ನಿದ್ರೆಗೈವೆ ಎಷ್ಟು ಕಾಲ ನಿದ್ರೆಗೈವೆ ಮೂಲಾಧಾರ ಪದ್ಮದೇ ಎಷ್ಟು ಕಾಲ ನಿದ್ರೆಗೈವೆ ಎಷ್ಟು ಕಾಲ ನಿದ್ರೆಗೈವೆ ಮೂಲಾಧಾರ ಪದ್ಮದೇ
ಏಳು ತಾಯಿ ಶಿವನಿರುವ, ಏಳು ತಾಯಿ ಶಿವನಿರುವ, ಸಾವಿರದಳ ಕಮಲವರಳೆಲ್ಲ ಶಿರೋ ಮಧ್ಯದಿ. ಏಳು ತಾಯಿ ಶಿವನಿರುವ, ಸಾವಿರದಳ ಕಮಲವರಳೆಲ್ಲ ಶಿರೋ ಮಧ್ಯದಿ. ಷಟ್ಚಕ್ರವ ಭೇದಿ ಏಳು ತಾಯಿ ಶಿವನಿರುವ, ಸಾವಿರದಳ ಕಮಲವರಳೆಲ್ಲ ಶಿರೋ ಮಧ್ಯದಿ. ಷಟ್ಚಕ್ರವ ಭೇದಿ ಷಟ್ಚಕ್ರವ ಭೇದಿ ಮನದ ವ್ಯಥೆಯ ನೀಗಿಸಮ್ಮ. ಷಟ್ಚಕ್ರವ ಭೇದಿ ಮನದ ವ್ಯಥೆಯ ನೀಗಿಸಮ್ಮ. ಓ ಚೇತನ ರೂಪಿಣಿ, ಓ ಚೇತನ ರೂಪಿಣಿ, ಏಳು ತಾಯಿ, ಏಳು ತಾಯಿ, ಏಳು ತಾಯಿ, ಏಳು ತಾಯಿ. ಎಷ್ಟು ಕಾಲ ನಿದ್ರೆಗೈವೆ, ಎಷ್ಟು ಕಾಲ ನಿದ್ರೆಗೈವೆ ಮೂಲಾಧಾರ ಪದ್ಮದಿ. ಏಳು ತಾಯಿ, ಏಳು ತಾಯಿ, ಏಳು ತಾಯಿ, ಏಳು ತಾಯಿ ಅಂದರೆ ಕುಂಡಲಿನಿ, ಕುಂಡಲಿನಿ ಶಕ್ತಿ, ಮೂಲಾಧಾರ ಸಹಸ್ರಾರ. ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರಿಗೆ ಅದರ ಅನುಭವವಾಗ್ತಿತ್ತಂತೆ. ಒಂದೊಂದು ಸರಿ ಕಪ್ಪೆಯ ಹಾಗೆ, ಒಂದೊಂದು ಸರಿ ಪಕ್ಷಿಯ ಹಾಗೆ ಆ ಮೂಲಾಧಾರದಿಂದ ಆ ಶಕ್ತಿ, ಕುಂಡಲಿನಿ ಶಕ್ತಿ ಮೇಲೆ 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 ಬಂದು ಸಹಸ್ರಾರಕ್ಕೆ ಸೇರ್ಕೋತಿತ್ತಂತೆ. ಶ್ರೀರಾಮಕೃಷ್ಣ ಪರಮಹಂಸರ ಸ್ವ ಅನುಭವದ ಮಾತಿನ ಸಾರ ಇದು. ಇದನ್ನು ನೀವು ಯಾವ ದೊಡ್ಡ ದೊಡ್ಡ ವಿಚಾರದಲ್ಲಿ ಯಾರ್ಯಾರು ಮಾತಾಡ್ತಾರೋ ಮಾತಾಡ್ಬೋದೇ ವಿನಃ ಅನುಭವಿಸೋದಕ್ಕೆ ಅದಕ್ಕೆ ಬಹಳಷ್ಟು ಸಾಧನೆ ಬೇಕು. ಮಾತಿನ ಮಲ್ಲರು ನೂರಾರು ಜನ ಸಿಗ್ತಾರೆ, ಆದರೆ ಸಾಧಕ ಪುರುಷರು ಸಿಗೋದು ಬಹಳ ಕಷ್ಟ. ಸಾಧಕ ಪುರುಷರು ಸಿಗೋದು ಕಷ್ಟ. ಸಾಧಕರು ಒಬ್ಬರು ಪ್ರಶ್ನೆ ಕೇಳ್ತಾರೆ ಶ್ರೀರಾಮಕೃಷ್ಣ ಪರಮಹಂಸರಿಗೆ, ನಾನು ನಿಮ್ಮನ್ನು ನೋಡ್ತಾ ಇದ್ದೆ, ನೀವು ಭಾವ ಸಮಾಧಿಲಿದ್ರಿ, ನೀವು ಸಮಾಧಿಯಲ್ಲಿ ಆನಂದದ ಆ ಸಾಗರದಲ್ಲಿ ತೇಲಾಡ್ತಿದ್ರಿ. ನಿಮ್ಮನ್ನು ನೋಡ್ತಾ 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 ನನಗೂ ಆ ಆನಂದ ಬರಲ್ಲ, ಯಾವಾಗ ಬರುತ್ತೆ ಅನ್ನೋ ಭಾವನೆ ಬಂದ್ಬಿಡ್ತು. ಹಾಗೇ ನಿಮ್ಮನ್ನು ನೋಡ್ತಾ ಇದ್ದೆ. ಎಷ್ಟೋ ಹೊತ್ತಾದಮೇಲೆ ನೀವು ಆ ಸಮಾಧಿಯಿಂದ ಅಮರ್ತ್ಯ ಲೋಕದಿಂದ ಮರ್ತ್ಯಲೋಕಕ್ಕೆ ಬಂದು ಇಳಿದ್ರಿ. ಈಗ ಹೇಗೆ ಅನಿಸುತ್ತೆ ನಿಮಗೆ ಅಂತ ಕೇಳಿದ. ಎಂಥ ಪ್ರಶ್ನೆ ನೋಡಿ ಇದು. ಹೌ ಡು ಯು ಫೀಲ್ ನೌ ವೆನ್ ಐ ಸಾ ಯು? ಯು ಆರ್ ಜಸ್ಟ್ ಡ್ವೆಲ್ಲಿಂಗ್
in the sagara, with Ananda Sagara, bliss. And now, how do you feel? You have come down, ಅಲ್ವಾ? ಶ್ರೀರಾಮಕೃಷ್ಣ ಹೇಳ್ತಾರೆ, ಮಗು ಈಗಲೂ ನನಗೆ ಅದೇ ಥರ ಇದೆ ಮನಸ್ಸು. ಆ ದಿವ್ಯ ಶಕ್ತಿಯನ್ನು, ಜಗನ್ಮಾತೆಯನ್ನು ನೋಡಾದ್ಮೇಲೆ ಎಲ್ಲರಲ್ಲೂ ಆ ಚೈತನ್ಯವನ್ನು ನಾನು ಕಾಣ್ತೀನಿ, ಎಲ್ಲರಲ್ಲೂ ಆ ಚೈತನ್ಯ ಕಾಣ್ತಾ ಇದ್ದೀನಿ, ನನಗೆ ಡಿಫ್ರೆನ್ಸ್ ಇಲ್ಲ ಅಂತ ಹೇಳ್ತಾರೆ. ಎಂಥ ಮಾತು ಹೇಳ್ತಾರೆ ನೋಡಿ. ಅದು ನಿಜವಾದ ಪರಮಹಂಸ ಸ್ಟೇಜ್. ಅದು ಆ ಸ್ಟೇಜ್ಗೆ ಪ್ರತಿಯೊಬ್ಬರು ಅರ್ಹರಾಗಿದ್ದಾರೆ. ಆದರೆ ಹೆದರ್ತಾರೆ, ಅಯ್ಯಯ್ಯೋ ಈಗ ಹಾಗಾಗಿ ಏನಿಲ್ಲ. ಒನ್ಸ್ ಯು ಎಂಜಾಯ್, ಬಾಕಿದೆಲ್ಲ ಟ್ರ್ಯಾಶಾಗಿ ಕಾಣುತ್ತೆ ನಿಮಗೆ, ಬಾಕಿದೆಲ್ಲ ಕಾಣಿಸುತ್ತೆ. ಒನ್ಸ್ ಯು ಎಂಜಾಯ್ ದಟ್ ಬ್ಲಿಸ್, ದಟ್ ಸ್ಪಿರಿಚುವಲ್, ಅದು ಸಾ ಕಾಷ್ಟ ಸಾ ಪರಾಗತಿ ತದ್ವಿಷ್ಣು ಪರಮಂ ಪದಂ ಸದಾ ಪಶ್ಯತಿ ಸೂರಯ ದಿವಿವ ಚಕ್ಷುರಾತತಂ, ಅದು ಮನಸ್ಸಿಗೆ ಬಂದರೆ ಅದು ಶ್ರೀರಾಮಕೃಷ್ಣರು ಹೇಳಿದ್ದು. ಈಗ ನೀವು ಈ ಯಾವುದಕ್ಕೆ ದುರ್ಗಾ ಪೂಜೆಗೆ ಅಂದರೆ ದಸರಾಗೆ ಅಣಿ ಆಗ್ತಿದ್ದೀರಾ, ಈ ಹಾಡು ಅಭ್ಯಾಸ ಮಾಡ್ಕೊಳ್ಳಿ. ಇನ್ನೊಂದ್ಸರಿ ತುಂಬ ವರ್ಷ ಆಯಿತು, ಹೋದ ವರ್ಷ ಆಡಿದ್ದು ನಾನು ಅಲ್ಲಿ ಹಾಡ್ತಿರ್ತೀನಿ. ಮೊನ್ನೆ ನಾನು ಇದಕ್ಕೆ ಹೋಗಿ ವಿಜಯವಾಡಕ್ಕೆ ಹೋಗಿದ್ದೆ, ಅವ್ರು ಬಂದು ಸ್ವಾಮೀಜಿ ನೀವು ಹಾಡಿ ಅಂತ. ಪಾಪ ಅಲ್ಲಿ ಹಾಡೋರಿಗೆ ಹಿಡಿದ್ರೆ ಯಾರು ಇರಲ್ಲ. ನೀವು ಅಂದ್ಕೊಂಡಿರಿ ಎಲ್ಲ ಕಡೆನೂ ಹಾಡೋರು ಇರ್ತಾರೆ, ಎಲ್ಲ ಕಡೆ ಎಲ್ಲೂ ಭಾಳ ಕಷ್ಟ, ಭಾಳನೇ ಕಷ್ಟ. ನಾನು ಹೇಳಿದೆ, ಅಪ್ಪ ನೀವು ಮಾಡ್ಕೊಳ್ಳಿ. ಇಲ್ಲ, ಒಬ್ಬ ಹುಡುಗ ಪಾಪ ಸ್ಟೂಡೆಂಟು ಖಂಡನ ಅದನ್ನು ಇದು ಮಾಡ್ತಿದ್ದ, ಬಾಕಿಯವ್ರಿಗೆ ಹಾಡೋಕ್ಕೆ ನಾನು ಬನ್ನಿ ಮಹಾರಾಜ್ ಬನ್ನಿ ಮಹಾರಾಜ. ನಾನು ಹಾಡು ಆದಮೇಲೆ ಹೇಳ್ದೆ, ಅವನು ಪುರುಷೋತ್ತಮಾಂಜಿ ಬಂದು ಮತ್ತೆ ಹಾಡ್ತಿದ್ರೇನೋ ಅನಿಸ್ತು ನನಗೆ ಅಂತಿದ್ದ. ಅಂಥ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುತ್ತೆ ಹಾಡಲ್ಲಿ. ಹಾಗೆ ಅಂದಾಕ್ಷರಕ್ಕೆ ನಾವು ಹಾಡಬೇಕು ಅಂದರೆ ತುಂಬ ರೆಸ್ಟ್ ತೊಗೊಂಡು, ಚೆನ್ನಾಗಿ ರೆಸ್ಟ್ ತೊಗೊಂಡು ಬಂದು ಇಲ್ಲಿ ಹಾಡ್ತೀವಲ್ಲ. ನನ್ನ ಹಾಡು ಇಲ್ಲಿ ಕ್ಲಾಸಿಗೆ ಬರೋದಕ್ಕೂ ನಾನು ಊಟ ಮಾಡೋದಕ್ಕೂ 10 ನಿಮಿಷ ಡಿಫ್ರೆನ್ಸ್ ಇದೆ ಅಷ್ಟೇ. ಊಟ ಮಾಡಿ ಬಂದು ಹಾಡ್ತಾ ಇದ್ದೀನಿ. ಊಟ ಮಾಡೋದಕ್ಕಿಂತ ಮುಂಚೆ ಎಲ್ಲೋಗಿದ್ದು ಮಲಗಿಬಿಟ್ಟಿದ್ರ ಅನ್ಬೇಡಿ, ತುಮಕೂರಿಂದ ಬರ್ತಾ ಇದ್ದೆ ನಾನು. ಸೊ ಹಾಡೋದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ, ಭಕ್ತಿಗೂ ಇದಕ್ಕೂ ಸಂಬಂಧ ಇಲ್ಲ. ದಟ್ ಬಿಕಮ್ಸ್ ಎ ಸೆಕೆಂಡ್ ಕ್ವಾಲಿಟಿ ಆಫ್ ಯುವರ್ ಲೈಫ್. ಹಾಡಬೇಕಂದ್ರೆ ಇಲ್ಲ ರೀ ಬೆಳಗ್ಗೆ ಹೊತ್ತು ಮಾತ್ರ ಕೇಳಿ ಹಾಡ್ತೀನಿ, ಅದು ನಿನ್ನ ಜನ್ಮಸಿದ್ಧ ಹಕ್ಕು, ನಿನಗೆ ಬಂದಿದೆ. ನೀನು ಭಕ್ತಿ ನಿಂಗೆ ಕೇಳಿ ಬರ್ಬೇಕಾ? ಇಲ್ಲ, ಯಾವಾಗಲೂ ಭಕ್ತಿ ಇದ್ದಿರಬೇಕು. ಅಯ್ಯೋ ಜಯಂತಿ ದಿವಸ ಮಾತ್ರ ನಮಗೆ ಭಕ್ತಿ ಬರೋದು, ಬಾಕಿ ದಿವಸ ನಮಗೆ ಬರೋದೇ ಇಲ್ಲ ಅಂತ ಹೇಳ್ಬೇಕು. ಪ್ರತಿ ದಿವಸ ಜಯಂತಿ, ಇಂದಿನ ವಾರ ಶುಭವಾರ, ಇಂದಿನ ಶುಭ ದಿನ ಅದು ಹೇಳಿದಲ್ಲ ದಾಸರು. ಅಭ್ಯಾಸ ಮಾಡ್ಕೊಳ್ಳಿ. ಲೈನ್ ತಗೊಳ್ಳಿ. ಹಾಡಿ ಬರುವಾರ ಎಲ್ಲೋ ಬೇಡಿ ಬರುವಾರ, ಬೇಡಿದ ಭಾಗ್ಯವ ಕೊಟ್ಟ ಕಾಲಕ ನಿನ್ನ ಮರೆವಾರ, ಎಲ್ಲವೂ ಸುಮ್ಮನಿರುವಾರ. ಹಾಡಿ ಬರುವಾರ ಎಲ್ಲೋ ಬೇಡಿ ಬರುವಾರ, ಬೇಡಿದ ಭಾಗ್ಯವ ಕೊಟ್ಟ ಕಾಲಕ ನಿನ್ನ ಮರೆವಾರ, ಎಲ್ಲವೂ ಸುಮ್ಮನಿರುವಾರ. ಹಾಡಿ ಬರುವಾರ ಎಲ್ಲವೂ ಬೇಡಿ ಬರುವಾರ, ಬೇಡಿದ ಭಾಗ್ಯವ ಕೊಟ್ಟ ಕಾಲಕ ನಿನ್ನ ಮರೆವಾರ, ಎಲ್ಲವೂ ಸುಮ್ಮನಿರುವಾರ. ಹಾಡಿ ಬರುವಾರ ಎಲ್ಲವೂ ಬೇಡಿ ಬರುವಾರ,
ನಿನ್ನ ಮರೆವಾರ ಎಲ್ಲವೂ ಸುಮ್ಮನಿರುವಾರ ನಿನ್ನ ಮರೆವಾರ ಎಲ್ಲವೂ ಸುಮ್ಮನಿರುವಾರ ನಿನ್ನ ಮರೆವಾರ ಎಲ್ಲವೂ ಸುಮ್ಮನಿರುವಾರ ಹಿಟ್ಟು ಅಕ್ಕಿ ಬ್ಯಾಳಿ ಬೆಲ್ಲ ಮೀಸಲು ಮಾಡುವರ ಸತ್ಯ ತರ್ತೀನೆನ್ನುವರ ಬ್ಯಾಳಿ ಬೆಲ್ಲ ಮೀಸಲು ಮಾಡುವರ ಸತ್ಯವು ತರ್ತೀನೆನ್ನುವರ ಹಿಟ್ಟು ಅಕ್ಕಿ ಬ್ಯಾಳಿ ಬೆಲ್ಲ ಮೀಸಲು ಮಾಡುವರ ಸತ್ಯವು ತರ್ತೀನೆನ್ನುವರ ಬೆಲ್ಲ ಮೀಸಲು ಮಾಡುವರ ಸತ್ಯವು ತರ್ತೀನೆನ್ನುವರ ಸಿರಿತನ ಬಂದ ಕಾಲಕ ದೇವಿ ನಿನ್ನ ಮರೆವಾರ ಎಲ್ಲವೂ ಸುಮ್ಮನಿರುವಾರ ಸಿರಿತನ ಬಂದ ಕಾಲಕ ದೇವಿ ನಿನ್ನ ಮರೆವಾರ ಎಲ್ಲ ಸುಮ್ಮನಿರುವಾರ ಆಡಿ ಬರುವಾರ ಎಲ್ಲ ಸೇಡಿ ಬರುವಾರ ಬೇಡಿದ ಕಾಲ ನಿನ್ನ ಮರೆವಾರ ಎಲ್ಲವೂ ಸುಮ್ಮನಿರುವಾರ ಎಮ್ಮಿಯ ಕರುಗಳನ್ನು ಜಿನ್ನಿಗೆ ಬಿಡುವರ ಎಲ್ಲ ಬರ್ತೀನೆನ್ನುವರ ಎಳಿ ಎಮ್ಮೆಯ ಕರುಗಳನ್ನು ಜಿಮ್ಮಿಗೆ ಬಿಡುವರ ಎಲ್ಲವೂ ಬರ್ತೀನೆನ್ನುವರ ಎಮ್ಮೆಯ ಜಿಮ್ಮಿಗೆ ಬಿಡುವರ ಬರ್ತೀನೆನ್ನುವರ ವಾರದ ಬಡ್ಡಿ ಬರ್ತದಂತ ಮಾರಿ ತಿನ್ನುವರ ಸತ್ಯವು ಸುಮ್ಮನಿರುವ ವಾರದ ಬಡ್ಡಿ ಬರ್ತಾದಂತ ಮಾರಿ ತಿನ್ನುವರ ಸತ್ಯ ಸುಮ್ಮನಿರುವರ ಹಾಡಿ ಬರುವಾರ ಎಲ್ಲ ಬೇಡಿ ಬರುವಾರ ಬೇಡಿದ ಭಾಗ್ಯವ ಕೊಟ್ಟ ಕಾಲ ನಿನ್ನ
ದೇವಿ ತಾನೇ ಎನ್ನುವಳು, ಎಲ್ಲವೂ ಸುಮ್ಮನಿರುವರ. ಬಡತನ ಬಂದ ಕಾಲಕ್ಕೆ ದೇವಿ ತಾನೇ ಎನ್ನುವಳು, ಎಲ್ಲವೂ ಸುಮ್ಮನಿರುವರ. ಹಾಡಿ ಬರುವಾರ ಎಲ್ಲ ಬೇಡಿ ಬರುವಾರ, ಬೇಡಿದ ಭಾಗ್ಯವ ಕೊಟ್ಟ ಕಾಲ ನಿನ್ನ ಮರೆವಾರ, ಎಲ್ಲವೂ ಸುಮ್ಮನಿರುವಾರ. ಹಾಡಿ ಬೇಡಿದ ಭಾಗ್ಯವ ಕೊಟ್ಟ ಕಾಲ ನಿನ್ನ ಮರೆವಾರ, ಎಲ್ಲವೂ ಸುಮ್ಮನಿರುವಾರ. ನಿನ್ನ ಮರೆವಾರ, ಎಲ್ಲವೂ ಸುಮ್ಮನಿರುವಾರ. ನಿನ್ನ ಮರೆವಾರ, ಎಲ್ಲವೂ ಸುಮ್ಮನಿರುವಾರ. ಇನ್ನೊಂದೆರಡು ಸರಿ ಹಾಡಿಸ್ಬಿಟ್ರೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ದುರ್ಗಾ ಪೂಜೆ ಹತ್ತಿರದಲ್ಲಿ ಇವೆಲ್ಲ ಅಭ್ಯಾಸ ಮಾಡ್ತಿರೋದು ಒಂದು ನಮ್ಮದು ಜನ್ಮಾಂತರದ ಸುಕೃತದ ಫಲ ಅಂತ ನಾನು ಭಾವಿಸ್ತೀನಿ. ಭಾಳ ಕಷ್ಟ ಇಂಥ ಕಾರ್ಯಕ್ರಮಗಳಿಗೆ ನಿಷ್ಠೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ, ಯಾವುದೇ ರೀತಿಯ ಮನಸ್ಸಲ್ಲಿಲ್ಲದೆ ಬಂದು ಕೂತ್ಕೊಳ್ಳೋದಿದೆಯಲ್ಲ, ಈಚ್ ಈಸ್ ಈಕ್ವಲ್ ಟು 100. ನನ್ನ ಭಾವನೆ ಆಗಿದೆ. ಈ ಸಂದರ್ಭದಲ್ಲಿ 2024ರಲ್ಲೂ ನಿಮ್ಮಂಥವ್ರು ಇದ್ದಾರೆ. ನಿಮ್ಮಂಥವರ ಮುಂದೆ ಈ ಭಕ್ತಿಯ ರಸಾಮೃತದಲ್ಲಿ ಮಿಂದು ತೇಲಿ ಮುಳುಗಿ ನಾವು ನಾಮ ಸಂಕೀರ್ತನೆ ಮಾಡೋದಕ್ಕೆ ಅಷ್ಟೇ ಅಲ್ಲ, ನಮ್ಮ ಜೀವನ ಪಾವನವಾಗತ್ರಿ. ಇದೇನು ಸ್ವಾಮೀಜಿ ಇಷ್ಟೊಂದು ಹಾಡು ಹಾಡಬೇಕು, ಹೀಗೆ ಹಾಡಬೇಕಲ್ಲ, ಇಟ್ ಮೇಕ್ಸ್ ಯು ಮೋರ್ ಪ್ಯೂರಿಫೈಡ್. ದ ಮೋರ್ ಪ್ಯೂರಿಫೈಡ್, ದ ಮೋರ್ ಪ್ಯೂರರ್ ಯು ಬಿಕಮ್, ಯು ವಿಲ್ ಬಿ ಮೋರ್ ನಿಯರರ್ ಟು ಗಾಡ್. ಶ್ರೀರಾಮಕೃಷ್ಣ ಸ್ವಾಮಿ ವಿವೇಕಾನಂದರು 3 P ಹೇಳ್ತಾರೆ. ಒಂದು ಪ್ಯೂರಿಟಿ, ಒಂದು ಪರ್ಸಿವರೆನ್ಸ್. ಆ ಪ್ಯೂರಿಟಿ, ಪರ್ಸಿವರೆನ್ಸ್ ಇದ್ದರೆ ಇನ್ನೊಂದು ಬಹಳ ಮುಖ್ಯ. ಅದು ನಮ್ಮ ಜೀವನಕ್ಕೆ ಅದು ಎಷ್ಟು ಮಟ್ಟಿಗೆ ಅಂದರೆ ಅದಿಲ್ಲದೆ ನಾವು ಮುಂದಕ್ಕೆ ಹೋಗೋದಕ್ಕಾಗೋದಿಲ್ಲ. ಆ ಪರ್ಸಿವರೆನ್ಸು, ಪ್ಯೂರಿಟಿ ಬಂದ ಮೇಲೆ ನಮಗೆ ನಂಬಿಕೆ ಬರುತ್ತೆ ಭಗವಂತನ ಮೇಲೆ. ಅಲ್ಲಿ ನಂಬಿಕೆ ಬೇಕಾ, ನಂಬಿಕೆ ಬೇಡ ಅಂತಿರೋದು ಆ ಸಂದರ್ಭದಲ್ಲಿ ವಿ ಹ್ಯಾವ್ ಟು ಯೂಸ್ ಪೇಷನ್ಸ್. ಸೊ 3 P. ಯಾವ P? 3 P. ಒಂದು ಪರ್ಸಿವರೆನ್ಸ್, ಒಂದು ಪ್ಯೂರಿಟಿ, ಇನ್ನೊಂದು ಪೇಷನ್ಸ್. ಇದರಲ್ಲಿ ಕೊನೆಗೆ ಬಹಳ ಕಷ್ಟ. ಆ ದೇವಸ್ಥಾನಕ್ಕೆ ಹೋಗ್ರಿ, ಮನಸ್ಸಲ್ಲಿ ಇದ್ದಿದ್ದೆಲ್ಲ ಹ್ಞೂ ಅಂದ್ಬಿಡ್ತಾರೆ. ಬಿಟ್ಟರು ಈ ದೇವಸ್ಥಾನನ 15 ವರ್ಷ ಬರ್ತಾಯಿದ್ರು ದೇವಸ್ಥಾನಕ್ಕೆ, ಮನೆತನದಿಂದ ಬರ್ತಿತ್ತು ಆ ದೇವಸ್ಥಾನಕ್ಕೆ. ಅವ್ರು ಯಾರೋ ಹೇಳಿದ್ರಂತ, ಆ ದೇವಸ್ಥಾನಕ್ಕೆ ಹೋದರೆ ಮನಸ್ಸಲ್ಲಿ ಇದ್ದಿದ್ದೆಲ್ಲ ಆಗುತ್ತೆ ಅಂತ. ಅಲ್ಲಿ ಹೋಗ್ತಾ ಇದ್ರು. ಯಾಕೆ ಇಲ್ಲಿ ಬಂದ್ರಿ? ಅದೇ, ಅಯ್ಯೋ ಹೊಸ್ತೊಂದು ದೇವಸ್ಥಾನ ಕಟ್ಟಿದ್ದಾರೆ, ಅಲ್ಲಿಗೆ ಹೋಗ್ಬಿಡಿ. ಇಡೀ ಜೀವನ ಎಲ್ಲ ದೇವಸ್ಥಾನದ ಸುತ್ತದೇ ಆಯಿತು. ಎಲ್ಲಿ ಅರಸುವೆ ನೀನು, ಓ ನನ್ನ ಕಿಂಕರನೆ, ನಿನ್ನ ಬಳಿಯೇ ನಾನು ವಾಸಿಸಿರುವೆ. ಸ್ವಾಮಿ ವಿವೇಕಾನಂದರಿಗೆ ಒಬ್ಬ ಹುಡುಗ ಕೇಳ್ದ ಪೆಸಡನಾದಲ್ಲಿ, ಅಮೆರಿಕದಲ್ಲಿ, ಐ ವಾಂಟ್ ಟು ನೋ ಅಬೌಟ್ ಗಾಡ್ ಅಂದ. ಯು ವಾಂಟ್ ಟು ನೋ ಅಬೌಟ್ ಗಾಡ್? ಡೂ ಯು ನೋ ವಾಟ್ ಈಸ್ ದಿ ಗಾಡ್ಸ್ ಕೆಪಾಸಿಟಿ? ವಾಟ್ ಈಸ್ ಹಿಸ್ ಕೆಪಾಸಿಟಿ? ಏನು? ನಾವು ಈ 2 ಕಣ್ಣಿಂದ ಇಡೀ ಜಗತ್ತನ್ನು ನೋಡ್ತೀವಿ. ಟಿ ವಿ ನೋಡ್ತೀವಿ, ಇನ್ಸ್ಟಾಗ್ರಾಮ್ ನೋಡ್ತೀವಿ, ಫೇಸ್ಬುಕ್ ನೋಡ್ತೀವಿ, ಆ ಪಿಕ್ಚರ್ ನೋಡ್ತೀವಿ, ಈ ಪಿಕ್ಚರ್ ನೋಡ್ತೀವಿ, ಆ ಫಂಕ್ಷನ್ಗೆ ಹೋಗ್ತೀವಿ, ಈ ಫಂಕ್ಷನ್ಗೆ ಹೋಗ್ತೀವಿ. ಅಲ್ಲಿ ಎಷ್ಟರಾಗಿತ್ತು ರೀ, ಅದು ಭಾಳ ಚೆನ್ನಾಗಿತ್ತು, ಅದು ತೊಗೊಂಬಂದಿದ್ದು. ಅದು ಎಲ್ಲಿಂತಂದ್ರಿ? ಇಲ್ಲ ರೀ, ಹಿಂದಿನ ಫಂಕ್ಷನ್ ಬಂದಿದ್ದಲ್ಲ ಅದನ್ನೇ ಇದು. ಅದೇನೇ ಇದು ಭಾಳ ಚೆನ್ನಾಗಿದೆ, ಎಲ್ಲಿ ತಗೊಂಡ್ರಿ?
ಇಷ್ಟೆಲ್ಲ ನೋಡ್ತೀವಲ್ಲ, ನಿಮಗೆ ನಾನು ಕೇಳ್ತೀನಿ, ನಿಮ್ಮ ಕಣ್ಣನ್ನು ನೀವು ನೋಡ್ತೀರಾ? ನಿಮ್ಮ ಎಡಗಡೆ ಕಣ್ಣು ಬಲಗಡೆ ಕಣ್ಣನ್ನು ನೋಡುತ್ತಾ, ಬಲಗಡೆ ಕಣ್ಣು ಎಡಗಡೆ ಕಣ್ಣನ್ನು ನೋಡುತ್ತಾ? ನನಗೆ ಬಂದು ಹೇಳಿ. ಆ ಹುಡುಗ ಮನೆಗೆ ಹೋಗಿ ಯೋಚನೆ ಮಾಡಿದ, ತಲೆ ತಿರುಗಿಬಿಡುತ್ತೆ ಅವನಿಗೆ. ಹೆಂಗ್ ಈ ನನ್ನ ಹತ್ರನೇ ಇದೆ, ಹೋಗ್ಲಿ, ಕಣ್ಣೆಲ್ಲೋ ಅಲ್ಲೂ ಇಲ್ಲ, ಇಲ್ಲೇ ಇದೆ. ಈ ಕಣ್ಣು ನೋಡೋಕ್ಕಾಗಲ್ಲ, ಈ ಕಣ್ಣೆ ನೋಡೋಕ್ಕಾಗಲ್ಲ. ನೋಡಲೇಬೇಕು ಅಂದ್ರೆ ಕನ್ನಡಿ ಬೇಕು. ಆ ಕನ್ನಡಿ ಹೆಂಗಿರ್ಬೇಕು? ಶುದ್ಧವಾಗಿರ್ಬೇಕು. ಬೇಕಾದಷ್ಟು ಕನ್ನಡಿಗಳು ಬಂದಿದೆ. ಇಟ್ರೆ ಸಣ್ಣ ಕಣ್ಣು ಮಹಿಷಾಸುರನ ಕಣ್ಣು ಥರ ಕಾಣುತ್ತೆ. ಆಗ ಅದಕ್ಕೇನು ಬಣ್ಣ ಬೇಕೋ ಎಲ್ಲ ಹಚ್ಕೋಬೋದು. ಮತ್ತೆ ಇನ್ನೊಂದು ಕಣ್ಣು, ಅದು ನಾರ್ಮಲ್ ಕಣ್ಣಾಗಿ ಕಾಣುತ್ತೆ. ಮತ್ತಿನ್ನೊಂದು ಕನ್ನಡಿ, ಅದು ಇಟ್ಕೊಂಡು ಅದು ಇಟ್ಕೊಂಡು ಯಾವ್ದು ಕಣ್ಣಂದ್ರೆ ಕಣ್ಣು ಜೊತೆಲೇ ಇದೆ, ಪಕ್ಕದಲ್ಲೇ ಇದೆ. ಒಂದು ಕಣ್ಣನ್ನು ನೋಡೋಕ್ಕಾಗಲ್ಲ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ದೇರ್ ಕಮ್ಸ್ ದಿ ಗಾಡ್. ಭಗವಂತ ಅಲ್ಲಿ ಬರ್ತಾನೆ. ಹೇಗೆ ಒಂದು ಕಣ್ಣು ಇನ್ನೊಂದು ಕಣ್ಣು ಪಕ್ಕದಲ್ಲಿದ್ದರೂ ನೋಡೋಕ್ಕಾಗಲ್ವೋ, ಹಾಗೆ ದೇವ್ರು ನಮ್ಮ ಒಳಗಡೆ ಇದ್ದರೂ ನೋಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ ಸ್ವಾಮಿ. ಅವನು ಸುಸ್ತಾಗ್ಬಿಡ್ತಾನೆ. ಎಂಥ ಮಾತ್ರ ಇದು? ನೀವೇ ಹೇಳಿ, ಯೋಚನೆ ಮಾಡಿ. ಯಾರಾದರೂ ಬಂದು, ಸ್ವಾಮೀಜಿ ನೆನ್ನೆ ನೀವು ತಪ್ಪು ಹೇಳಿದ್ರೆ, ನಾನು ಬಲಗಣ್ಣು ಎಡಗಣ್ಣು ನೋಡುತ್ತೆ, ಎಡಗಣ್ಣು ಬಲಗಣ್ಣು ನೋಡುತ್ತೆ ಅಂದರೆ ನಿಮಗೇನೋ ತೊಂದರೆ ಆಗಿದೆ, ನಾಳೆ ಆಸ್ಪತ್ರೆಗೆ ಬಾ, ಡಾಕ್ಟ್ರು ಬಂದುಬಿಟ್ಟಿದ್ದಾರೆ, ತಕ್ಷಣ ನೋಡಿ ತರಿಸ್ಬಿಡ್ತೀವಿ ಅಂತ ಹೇಳ್ತಿದ್ದು. ಹೇಳಿ. ನಮ್ಮಲ್ಲಿ ಒಬ್ಬ ಸ್ಟಾಫ್ ಇದ್ದಾನೆ, ಅವನ ಹೆಸರು ಶಿವು ಅಂತ. ಅವನು ಇವರು ಜಯಶ್ರೀ ಅವರೆಲ್ಲ ಅಡ್ಮಿನಿಸ್ಟ್ರೇಟರ್ಸ್ ಇವರಿಬ್ಬರಿಗೆ ಸರಿಯಾದ ಕೆಲಸಗಳು ಕೊಡ್ತಿರ್ತಾರೆ. ಒಂದು ದಿವಸ ಶಿ ಹ್ಯಾಸ್ ಆಸ್ಕ್ಡ್, ಯಾಕೆ ಹಾಗೆ ಮಾಡಿದೆ ನೀನು, ಹಂಗೆ ಮಾಡ್ಕೊಂಡು ಅಲ್ಲಿ ನೋಡೋಕ್ಕಾಗಲ್ವ ನಿಂಗೆ ಅಂದರೆ, ಅಕ್ಕ ನಾನು ನೋಡ್ದಂಗೆ ನೀನು ನೋಡ್ತೀಯಾ ಅಂತ ಜಯಶ್ರೀಗೆ. ಏನು ಹಿಂಗಂತಾನಂದರೆ, ಅವನು ಒಂದು ಕಣ್ಣು ಹಿಂಗಿದೆ, ಒಂದು ಕಣ್ಣು ಹಂಗಿದೆ. ಅವನು ಹೇಳ್ತಾನೆ, ಎರಡೂ ಒಟ್ಟಿಗೆ ನಾನು ನೋಡ್ತೀನಿ, ನೀನು ನೋಡ್ತೀಯಾ ಅಂತಾನು ಅಲ್ವೇ? ಅದು ಸ್ಕ್ವಿಂಟ್ ಆಗಿದೆ, ಒಂದು ಈ ಕಡೆ ನೋಡ್ತಿದ್ದಾನೆ, ಇನ್ನೊಂದು ಆ ಕಡೆ ನೋಡ್ತಿದ್ದಾನೆ, ನೀನು ನೋಡ್ತೀಯಾ ಅಂದ. ಜಯಶ್ರೀಗೂ ಒಂದು ಸ್ವಲ್ಪ ಹೊತ್ತು ಗ್ರಂತು. ಆಮೇಲೆ ಗೊತ್ತಾಯ್ತು ಸ್ಕ್ವಿಂಟ್ ಆಗಿದೆ, ಅವಾಗ ಅವನು ನೋಡೋಕ್ಕಾಗಲ್ಲಪ್ಪ ಅಂದೆ. ಮತ್ತೆ ನಾನು ಅಲ್ಲೂ ನೋಡ್ತೀನಿ, ಇಲ್ಲೂ ನೋಡ್ತೀನಿ. ಸ್ಕ್ವಿಂಟರ್ ಹತ್ರ ಹೇಳೋಕೆ ಹೋಗ್ಬಿಡಿ. ಆಮೇಲೆ ಅವ್ರು ನನ್ನ ಹತ್ರ ಬಂದುಬಿಟ್ಟ. ಸೊ ಕಣ್ಣನ್ನು ನೋಡೋಕ್ಕಾಗೋದಿಲ್ಲ. ಕಣ್ಣು ಪಕ್ಕದಲ್ಲೇ ಇದ್ದರು. ಹಾಗೆ ಭಗವಂತ ನಮ್ಮ ಹೃದಯದಲ್ಲಿದ್ದರು, ನೋಡೋಕ್ಕೆ ಆಗೋದಿಲ್ಲ. ಯಾಕೆ? ಹೃದಯ ದರ್ಪಣ ಕಲುಷಿತವಾಗಿದೆ. ಹೃದಯದ ದರ್ಪಣ ಪ್ರಾಪಂಚಿಕತೆಯಿಂದ ತುಂಬಿದೆ. ಪ್ರಾಪಂಚಿಕತೆ ಅಂದರೆ ಬರೀ ಅದು ಇದು ಅಲ್ಲ. ಪ್ರಾಪಂಚಿಕತೆ ಅಂದರೆ ಎಲ್ಲನೂ ತುಂಬಿಕೊಳ್ಳೋದು ಮನಸ್ಸಲ್ಲಿ. ಈಗ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ, ಈ ಊರಲ್ಲ, ಬೇರೆ ಊರದ ಕಥೆ ಹೇಳ್ತಿರೋದು. ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ, ಹೋಗುವಾಗ ನೆಮ್ಮದಿಯಾಗಿ ಹೋಗಿರ್ತಾರೆ. ಎಕ್ಕಡ ತಗೊಂಡವರು గుడికి పోతా ఉంటాను, నమస్కారం చేయండి, నమస్కారం చేసి వస్తాను, మళ్ళీ చేస్తాను, ఓకే ಬರ್ತಾರೆ. ಮೆಲ್ಲಿಗೆ ಬಂದ ಮೇಲೆ ಬಿಟ್ಟು ಬಿಡ್ತಾ ಹಿಡ್ದಂಗೆ ಆಡ್ತಿರ್ತಾರೆ. ಯಾಕೆ ಅಂದರೆ వాళ్ళు చూసి ನಾನು ಎಂಥ ಸ್ಯಾರಿ ಅಂತ, ಎಂಥ ಬಂಗಾರము, ಅಯ್ಯಯ್ಯೋ ಒಂದು చూసి ನಾನು ಒಳ್ಳೆ ಎಟ್ಲು ಉಂಡ ಪ್ಯೂರ. ಈಗ ನೀನು ಹೋಗಿದ್ದು ಕನಿಕಾ ಪರಮೇಶ್ವರ್ ನೋಡಕ್ಕೋ ಅಥವಾ ಇಲ್ಲಿ ಯಾರೋ ಬಂದಿರೋ ನೋಡಕ್ಕ? ನೋಡಿ ಅವರು 3-4 ದಿವಸ ನಿದ್ದೆ ಮಾಡಲ್ಲ ಅವರು. ಅಯ್ಯೋ ಬಂಗಾರము ಎಂತ ಕೊತ್ತ ಬಂಗಾರము చూసి ನಾನು ಅಂಥದ್ರು ಬೋರಿ ಇದೆ ಆಗೋಯ್ತಾ. ಈ ಊರಲ್ಲಲ್ಲ ಅಂತ ಹೇಳ್ಬಿಟ್ಟಿದ್ವಿ. ನೀವು ಯಾರು ಯೋಚನೆ ಮಾಡಬೇಡಿ, ಬೇರೆ ಊರು. ನೀನು ಹೋಗಿದ್ದ್ಯಾಕೆ? ಮನಃಶಾಂತಿ ಪರ್ಕೊಂಬರಕ್ಕೆ. ತಗೊಂಬಂದಿದ್ದೇನು ನಿಮಗೆ ಗೊತ್ತು. ಅದಾಗಬಾರ್ದು. ಶ್ರೀರಾಮಕೃಷ್ಣರು ಇವತ್ತಿನ ಸಬ್ಜೆಕ್ಟು ದುರ್ಗಾ ಪೂಜೆಗೆ ಸಂಬಂಧಪಟ್ಟಿದ್ದ ಸಬ್ಜೆಕ್ಟ್ ಏನು ತೊಗೊಂಡಿದ್ದೀನಿ. ಮೃಣ್ಮಯಿಯಲ್ಲಿ ಚಿನ್ಮಯಿನ ಕಂಡ್ರು ಶ್ರೀರಾಮಕೃಷ್ಣರು. ಯಾರೋ ಶ್ರೀರಾಮಕೃಷ್ಣ ಕೇಳಿದ್ರು, ನಾವ್ಯಾಕೆ ನೋಡೋಕ್ಕಾಗಲ್ಲ ಅಂದರು. ಒಳ್ವೇ ಸುಮ್ಮನೆ ಶ್ರೀರಾಮಕೃಷ್ಣ ನೋಡಿದ್ರು, ಶ್ರೀರಾಮಕೃಷ್ಣ ನಾವ್ಯಾಕೆ ನೋಡೋಕ್ಕಾಗಲ್ಲ? ಪುರಂದರದಾಸರು ನೋಡಿದ್ರು, ನಾವ್ಯಾಕೆ ನೋಡೋಕ್ಕಾಗಲ್ಲ? ಅಣ್ಣಮಾಚಾರ್ಯ ನೋಡಿದ್ರು, ನಾವ್ಯಾಕೆ ನೋಡೋಕ್ಕಾಗಲ್ಲ? ಅಕ್ಕಮ್ಮದೇವಿ ನೋಡಿದ್ರು, ನಾವ್ಯಾಕೆ ನೋಡೋಕ್ಕಾಗಲ್ಲ? ಆಂಡಾಳ್ ನೋಡಿದ್ರು, ನಾವ್ಯಾಕೆ ನೋಡೋಕ್ಕಾಗಲ್ಲ? ಮೀರಾಬಾಯಿ ನೋಡಿದ್ರು, ನಾವ್ಯಾಕೆ ನೋಡೋಕ್ಕಾಗಲ್ಲ? ನಂದನಾರ್ ನೋಡಿದ, ನಾವ್ಯಾಕೆ ನೋಡೋಕ್ಕಾಗಲ್ಲ ಅಂತ ಹೇಳ್ಕೊಂಡು ಹೋಗ್ತಿದ್ರೆ ನಾವು ನೋಡೋಕ್ಕೆ ಆಗಲ್ಲ. ಯಾಕೆ ನೋಡೋಕ್ಕಾಗಲ್ಲ ಅಂತ ಪ್ರಶ್ನೆ ಹಾಕಿದಾಗ ಹೋದ ಭಾನುವಾರ ಮಾತಿಡ್ದಂಗೆ ಪ್ರೇಮೇರ್ ಚಕ್ಷು, ಪ್ರೇಮೇರ್ ಕರ್ಣ, ಪ್ರೇಮೇರ್ ಮನಸ್ಸು, ಪ್ರೇಮೇರ್ ಮನ, ಪ್ರೇಮೇರ್ ಹೃದಯ ಇದಿದೆಯಾ ಚೆಕ್ ಮಾಡ್ಕೊಳ್ಳಿ. ಇದಕ್ಕೂ ಟ್ಯಾಲಿ ಆದಾಗ ನಾವೊಬ್ಬರು ಮನುಷ್ಯ ಅಂತ ಹೇಳಿ. ಇದಕ್ಕೂ ಟ್ಯಾಲಿನೇ ಆಗವಲ್ಲ, ಭಾಳ ಕಷ್ಟ.
ಅದಕ್ಕೆ ಶ್ರೀರಾಮಕೃಷ್ಣ ಮನ್ಮುಖ್ ಏಕ್ ಕರೋ ಅಂತ ಹೇಳ್ತಾರೆ. ಮಾತು ನಿನ್ನ ವ್ಯವಹಾರ ಒಂದು ಮಾಡು ಅಂತ ಹೇಳ್ತಾರೆ. ಮನ್ಮುಖ್ ಏಕ್ ಕರೋ. ಕಷ್ಟ, ಬಹಳ ಕಷ್ಟ ಅದು, ಆದರೆ ಏನು ಮಾಡಲಿಕ್ಕಾಗಲ್ಲ, ಪ್ರಯತ್ನ ಪಡಬೇಕು. ಶ್ರೀರಾಮ ಭಗವಂತನ ಮೇಲೆ ಪರಿಪೂರ್ಣ ಪ್ರೀತಿ ಪ್ರೇಮ ಉಂಟಾದಾಗ ಆತನಿಗೆ ಯಾವುದೇ ಶಾಸ್ತ್ರ ಜ್ಞಾನ ವೇದಾಂತಗಳ ಪರಿಚಯವೇ ಬೇಕಿಲ್ಲ. ಗೊರವನಹಳ್ಳಿ ಲಕ್ಷ್ಮಮ್ಮನವರ ಕತೆ ಯಾವುದು ನಿಮಗೆ ಪುರಾಣದ್ದು ಅದು ಇದು ಹೇಳೋಕ್ಕಲ್ಲ. ಲಕ್ಷ್ಮಮ್ಮ ಗೊರವನಹಳ್ಳಿಲಿದೆ, ಲಕ್ಷ್ಮೀದೇವಿ ಅಂತ. ನನ್ನ ಜೊತೆ ನೀವು ಯಾರು ಬಂದಿದ್ರೆ ನಿಮ್ಗೆ ಜ್ಞಾಪಿಸ್ಕೊಳ್ಳಿ. ಆಕೆ ನಾನು ನೋಡೋಕ್ಕೆ ಹೋದಾಗ ಜಯಶ್ರೀ ಜ್ಞಾಪಿಸ್ಕೊಳ್ಬೋದು. ಆ ತಾಯಿ ಕಮಲಮ್ಮ ಆ ತಾಯಿ ಮಂಚದ ಮೇಲೆ ಕೂತಿದ್ರು. ನಾನು ಹೋದೆ, ಇದು ಸ್ವಾಮಿಗಳು ಬಂದಿದ್ದಾರೆ ಪಾವಗಡದಿಂದ. ಸ್ವಾಮೀಜಿ ಬಂದಿದ್ದೀರಾ? ನಾನು ಬಗ್ಗಿ ನಮಸ್ಕಾರ ಮಾಡೋಕ್ಕಾಗಲ್ಲ ಸ್ವಾಮೀಜಿ, ನೀವು ಇಲ್ಲಿಗೆ ಬಂದು. ಅಲ್ಲಮ್ಮ, ಲಕ್ಷ್ಮೀದೇವಿ ನೋಡೋಕೆ ಬಂದಿದ್ದೀನಿ ತಾಯಿ. ಕಮಲಮ್ಮನವರೇ ಹೇಗಿದ್ದೀರಾ ಅಂತ ನಾನು ಮಾತಾಡಿದಾಗ ಅವರು ಒಂದು ರಿಕ್ವೆಸ್ಟ್ ಮಾಡಿಕೊಂಡ್ರು ನನಗೆ. ಯಾರು ಜಯಶ್ರೀ ಇದ್ರು ಅನ್ಸುತ್ತೆ ಜೊತೆಲಿ, ನಾಗಮಣಿ ಜಯಶ್ರೀ ನೀವೆಲ್ಲ ಇದ್ರಿ, ನೀವು ಇದ್ರಿ, ಅರ್ಥ ಇದೆ. ಯಾರಾದರೂ ಹಂಗೆ ಮಾಡ್ತಾರ ಹೇಳಿ? ಆಕೆ ದೇವತಾ ಸ್ವರೂಪಿಣಿ. ಯಾ ದೇವಿ ಸರ್ವಭೂತೇಶು ಲಕ್ಷ್ಮೀ ರೂಪೇಣ ಸಂಸ್ಥಿತ, ಮಾತೃರೂಪೇಣ ಸಂಸ್ಥಿತ, ದಯಾರೂಪೇಣ ಸಂಸ್ಥಿತ, ವಿದ್ಯಾರೂಪೇಣ ಸಂಸ್ಥಿತ. ಆಕೆ ಹೇಳ್ತಾಳೆ, ಸ್ವಾಮಿ ನಿನ್ನ ಚಿಕ್ಕ ಸನ್ಯಾಸಿ, ನಿನ್ನ ಪಾದ ಮುಟ್ಟಿ ನಮಸ್ಕಾರ ಮಾಡೋಕ್ಕೆ ನಂಗೆ ಇಷ್ಟ ಆಗಿದೆ, ನಿನ್ನ ಕಾಲನ್ನ ಮಂಚದ ಮೇಲೆ ಇಡ್ತೀಯಾ, ನಮಸ್ಕಾರ ಮಾಡಬೇಕು ಅಂತಾರಲ್ಲ. ನಂದು ಎಷ್ಟೇ ಬೇಡ ಅಂದರೂ ಒಪ್ಪಲಿಲ್ಲ ಆಕೆ. ಕೊನೆಗೆ ಯಾದೇವಿ ಸರ್ವಭೂತೇಶು ಅಂಥೇಳಿ 2 ಪಾದವನ್ನು ಕುರ್ಚಿ ಮೇಲೆ ಕುತ್ಕೊಂಡು ಕಾಲನ್ನ ಆಕೆ ಹತ್ರ ಇಟ್ಟೆ, ಆಕೆ ನಮಸ್ಕಾರ ಮಾಡಿದ್ರು. ಸೊ ದೇವರ ನೋಡಬೇಕು ಅಂತ ಹೇಳ್ತೀರಲ್ಲ ನೀವು, ಇದರಲ್ಲಿ ವಿಧಾನಗಳಿದೆ ದೇವ್ರ ನೋಡೋದು. ಅಣ್ಣಮಾಚಾರ್ಯ ನೋಡಿದ್ರು, ಬ್ರಹ್ಮನು ಕಡಗಿನ ಪಾದಮು ಅಂತ ಹಾಡಿದ್ರು, ಮಲ್ಕೋಪ್ಪ ಸ್ವಾಮಿ ಅಂತ ಮಲಗಿಸಿದ್ರು ಸ್ವಾಮಿನ, ಏಳಪ್ಪ ಸ್ವಾಮಿ ಅಂತಲೂ ಹೇಳಿಸಿದ್ರು. ಎಂತೆಂಥ ಹಾಡುಗಳು. ಇಲ್ಲಿ ಏನಿದೆ? ಶಾಸ್ತ್ರ ಜ್ಞಾನ ವೇದಾಂತ ಯಾವುದೂ ಇಲ್ಲ, ಒಂದಿದೆ, ಪರಿಶುದ್ಧ ಹೃದಯ. ಅವ್ರು ಯಾವ ವೇದ ಓದಿದ್ರು? ಅವರು ಸ್ಮಾರ್ತರ, ಅವರು ಅವ್ರು ಎಲ್ಲ ಅವರು ಭಕ್ತರು. ಇಲ್ಲಿ ಹೇಳ್ತಾರೆ, ಭಗವತ್ ಪ್ರೇಮ ಕಾಣುವುದು ಸಿಗುವುದೇ ದುರ್ಲಭ. ಪರಿಪೂರ್ಣ ಜಗತ್ತಿನಲ್ಲಿ ಪರಿಪೂರ್ಣ ಭಗವತ್ ಪ್ರೇಮ ಸಿಗೋದು ಕಷ್ಟ. ಡೋಂಟ್ ಟ್ರೈ. ಕಷ್ಟ ಅದು. ಯಾಕೆ ಅಂದರೆ ನಾವು ಸಿಕ್ಕಾಕಬಿಟ್ಟಿದ್ದೀವಿ. ನೀವು ಹೆಂಗೆ ಇದು ಏನದು ಮಿಕ್ಸರ್ ಬಾಗಿಲು ತೆಗೆದುಬಿಟ್ಟು ಟೊಮೆಟೊ ಒಳಗೆ ಹಾಕಿ ಬಾಗಿಲು ಮುಚ್ಚಿಬಿಟ್ಟು ಸ್ವಿಚ್ ಆನ್ ಮಾಡ್ತಿರೋ ಹಾಗೆ ನಮಗೆ ಈ ಜಗತ್ತಿನಲ್ಲಿ ಒಳಗೆ ಹಾಕಿ ಸ್ವಿಚ್ ಆನ್ ಮಾಡಿಬಿಟ್ಟಿದ್ದಾನೆ. ಅಂತ ತಿರುಗ್ತಿರುತ್ತೆ, ನಿಲ್ಲಕ್ಕಾಗಲ್ಲ. ಪುಡಿ ಆಗೋರ್ಗೂ ನಿಲ್ಲಕ್ಕಾಗಲ್ಲ. ಎಲ್ಲಾದರೂ ನೋಡಿದ್ದೀನಿ ಟೊಮೆಟೊ ಬೇಡ 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 ಅನ್ನೋದು, ಪುಡಿ ಅದು ಕತೆ ಮುಗೀತು. ನಮ್ಮ ಜೀವನನೂ ಹಾಗೆ ಆಗಿಬಿಟ್ಟಿದೆ ಈ ಜಗತ್ತಿನಲ್ಲಿ ಸಿಕ್ಕಾಕೊಂಡು. ಇದು ಬೇಡವೋ ಅದು ಬೇಡವೋ, ಅದು ಮಾಡಲೋ ಇದು ಮಾಡಲೋ, ಇದು ಅವ್ರೇನು ಅನ್ಕೋತಾರೋ ಇದು ಇವ್ರೇನು ಅನ್ಕೋತಾರೋ, ಇದು ಅವ್ರದ್ದು ಏನು ಅನ್ಕೋತಾರೋ ಇದೇನು ಅನ್ಕೋತಾರೋ, ಅಯ್ಯೋ ಇದು ಬರೀ ಇದೇ ಆಗೋಯ್ತು ನಮ್ಮ ಜೀವನದಲ್ಲಿ. ನೀನೇನು ಮಾಡ್ಬೇಕಂತಿದೀಯಾ? ಬರೀ ಅವರು ಇವರು అట్టవు ఇట్టవు కదా, వచ్చిండవు కదా, విజయవాడ వచ్చిండవు. వాళ్ళు ఏం చెప్పిండ్రు? అట్టువు ఇట్టువు. ನಾನು 2 ಸರಿ ನೋಡಿದವನು ಯಾವ ಭಾಷೆ ಮಾತಾಡ್ತಿದ್ದಾನೆ ಅಂತ. ನಾನೇನು ಕೇರಳ ಭಾಷೆನ ಅದಿಲ್ಲ, ಅಟ್ಟುವು ಇಟ್ಟುವು ಅಂತ ಸರಿಯಪ್ಪ ಅಂತ. ಸೊ ನಮ್ಗೆ ಹಂಗಾಗ್ಬಿಟ್ಟಿದೆ. ಅದರಲ್ಲಿ ನೀವು ಬಂದು ಕೂತ್ಕೋತಿದ್ದೀರಲ್ಲ, ನೀವೇ ಸಂಸ್ಕಾರವಂತರು. ಯಾರು ಏನೇ ಮಾತಾಡ್ಕೊಳ್ಳಿ, ಯಾರು ಏನೇ ಹೇಳಲಿ, ಪಾತದಿ ಆ ಕಡೆ ಪೋತೆ ಏಮಿ ಕೊತ್ತದು ಈ ಕಡೆ ಚಿನ್ನದು ಏನಾದರೂ ಹೇಳ್ಕೊಳ್ಳಿ, ಪಾತದೋ ಕೊತ್ತದೋ, ನಿಮ್ಮ ಮನಸ್ಸು ಪರಿಶುದ್ಧವಾದರೆ ಸಾಕು. ಚಿನ್ನವನ್ನು ಪರಿಶುದ್ಧ ಮಾಡುವಾಗ ಅವನು ಹಾಕೋ ಆ ಒಂದು ಹ್ಯಾಮರ್ ಇದೆಯಲ್ಲ, ಪಾತದೆ, ಅದು ಕೊತ್ತದಲ್ಲ, ಬಟ್ ಹಾಕಿ 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 ಇದನ್ನು ಪರಿಶುದ್ಧ ಮಾಡ್ತಾನೆ ಭಗವಂತ. ನಮಗೆ ಈ ಜಗತ್ತನ್ನು ಅದಕ್ಕೆ ಕೊಟ್ಟಿದ್ದಾರೆ ಅಂತ ಭಾವಿಸ್ಕೊಳ್ಳಿ. ನೀನು ಏತಕ್ಕೆ ದೇವಸ್ಥಾನಕ್ಕೆ ಹೋಗುತ್ತೀರೋ ಇದನ್ನು ಬರೆದು ಸುಮಾರು ಆಯಿತು 8 ವರ್ಷ ಆಯ್ತಲ್ವಾ? 8 ವರ್ಷ ಆಗಿಲ್ವಾ? 8 ವರ್ಷ ಆಯಿತು. ಆವಾಗಲೇ ಇದೆಲ್ಲ ಬರೆದಾಕಿಟ್ಟಿದ್ವಿ. ನನಗೆ ಕಷ್ಟಗಳ ಸುರಿಮಳೆಯೇ ಸುರಿಯುತ್ತಿದೆ. ಆ ಕಷ್ಟಗಳಿಂದ ಪಾರಾಗಲು ಮತ್ತು ನನ್ನ ಮನಸ್ಸಿನಲ್ಲಿ ಬೇಡಿಕೆಯ ದೊಡ್ಡ ಪಟ್ಟಿಯೇ ಇದೆ. ಪಟ್ಟಿಯ ಪ್ರಕಾರ ದೇವಸ್ಥಾನದಲ್ಲಿರುವ ದೇವರು ನನ್ನ ಆಸೆಗಳನ್ನೆಲ್ಲ ಪೂರೈಸಿ ನನ್ನ ದುರಿತ ದುಮ್ಮಾನಗಳನ್ನು ದೂರ ಮಾಡಿದರೆ ಸಾಕು.
ಈ ಕಾರಣದಿಂದ ನಾನು ದೇವಸ್ಥಾನಕ್ಕೆ ಹೋಗುತ್ತಿರುವೆ. ಇದು ಜನರಲ್ ಆನ್ಸರ್ ನಿಮಗೆ. ಎನ್ನುವರ ಸಂಖ್ಯೆ ಹೆಚ್ಚಾಗಿದೆ. ಹೇ ಭಗವಾನ್, ನನಗೇನು ಬೇಡ, ನಿನ್ನ ಕೃಪೆಯೊಂದಿದ್ದರೆ ಸಾಕು ಎನ್ನುವ ಭಕ್ತರು ಬಹುಶಃ ಅತ್ಯಂತ ವಿರಳ. ನಿನ್ನೆ ಹೇಳಿದೆ ಆ ಕಥೆನ, ಆ ಯಕ್ಷನ ಕಥೆ ಹೇಳಿದೆ. ಯಕ್ಷನ ಹೆಸರೇನು? ಖಿಲ. ಅವನೇನು ಮಾಡ್ದ? ಜಗನ್ಮಾತೆಗೆ ಪ್ರಾರ್ಥಿಸ್ಕೊಂಡ, ತಪಸ್ ಮಾಡ್ದ. ತಪಸ್ ಮಾಡಿ 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 ಕೊನೆಗೆ ಜಗನ್ಮಾತೆ ಇವನ ತಪಸ್ಸನ್ನು ನೋಡಿ, ಅಮ್ಮ ಅಪ್ಪ ಏನಪ್ಪ ಇಷ್ಟು ಭಕ್ತಿಯಿಂದ ನನ್ನನ್ನು ಕಾಣ್ತೀವಿ, ನಾನು ಇಲ್ಲೇ ಇದ್ದೀನಿಪ್ಪ ಅಂತ ದುರ್ಗೆ ಅವನಿಗೆ ಆಶೀರ್ವಾದ ಮಾಡಿದಾಗ ಅವನು ಒಂದು ಕೋರಿಕೆ ಕೇಳ್ಕೊಡ್ತ. ಏನು? ಅಮ್ಮ, ನೀನು ದೇವಸ್ಥಾನದಲ್ಲಿದ್ದೀಯಾ, ನೀವು ಗಿರಿಲಿದ್ದೀಯಾ, ನೀನು ಕಂದರದಲ್ಲಿದ್ದೀಯಾ, ನೀನು ನದಿಲಿದ್ದೀಯಾ, ನೀನು ಇಲ್ಲಿದ್ದೀಯಾ, ಅಲ್ಲಿದ್ದೀಯಾ, ಎಲ್ಲ ಕಡೆ ನೀನಿದ್ದೀಯಾ, ಆದರೆ ನನ್ನ ಹೃದಯದಲ್ಲಿ ಇಲ್ವಲ್ಲಮ್ಮ, ನನ್ನ ಹೃದಯದಲ್ಲಿ ನೀನಿರು, ಅಷ್ಟೇ ಸಾಕು ಅಂತ ಹೇಳ್ತಾನವನು. ಯಕ್ಷ ಹಂಗೆ ಹೇಳ್ತಾನೆ. ನಮ್ದು ಲಿಸ್ಟ್ ನೋಡಿ, ಆಮೇಲೆ ಹೇಳ್ತೀನಿ. ಇದಕ್ಕೆ ನಿದರ್ಶನ ಎಂಬಂತೆ ಲಕ್ಷೋಪಲಕ್ಷ ಮಂದಿ ದೇವಾಲಯಗಳಿಗೆ ಭಗವಂತನ ದರ್ಶನಕ್ಕೆ ಪ್ರತಿನಿತ್ಯ ತೆರಳುತ್ತಿರುವುದು ನಾವು ಕಾಣ್ತೀವಿ. ನೋಡಬೇಕು ಎಷ್ಟು ದೇವಸ್ಥಾನ, ಅದು ಶ್ರಾವಣ ಮಾಸ. ಅಯ್ಯೋ, ಈ ಲಕ್ಷೋಪಲಕ್ಷ ಮಂದಿಯಲ್ಲಿ ಹುಡುಕಿದರೂ ಯಾರು ನಮಗೆ ಶ್ರೀ ಶ್ರೀ ಸ್ವಾಮಿಯ ದರ್ಶನ ಸಾಕ್ಷಾತ್ಕಾರವಾದರೆ ಸಾಕು ಎನ್ನುವರು ಸಿಗುವುದೇ ಇಲ್ಲ. ಬೇಗನೆ ಪ್ರಸಾದ ಕೊಟ್ಟರೆ ಸಾಕು, ಬಸ್ ಲೇಟ್ ಆಗ್ತದೆ. ನೀವು ಕೇಳಿ ಅಲ್ಲಿ ನಿಂತಿರೋ ಲೈನಲ್ಲಿರೋಣ, ಏನಪ್ಪ ಬೇಕು? ಆ ಸ್ವಾಮಿನ ಬೇಗನೆ ದರ್ಶನ ಮಾಡಿಸಿ, ಬಸ್ ಹೊರಟೋಗ್ತದೆ. ನೀನೇ ಹೊರಟೋಗ್ತೀಯ, ಬಸ್ಸಲ್ಲಿ ಹೋಗುತ್ತೋ, ನಿನ್ಗದು ಗೊತ್ತಿಲ್ಲ, ಬಸ್ಸು ಅಂತೀಯ. ಇದೇ ಸಂದರ್ಭದಲ್ಲಿ ನಾನಾ ರೀತಿಯ ಕೋರಿಕೆಗಳು ಏಕಪ್ರಕಾರವಾಗಿ ಉದ್ಭವವಾಗುತ್ತದೆ. ನನಗೆ ಪ್ರಮೋಷನ್ ಬೇಕು, ನನ್ನ ಮನೆಯಲ್ಲಿ 1 ಅಂತಸ್ತಿದೆ, 4 ಅಂತಸ್ತಿನ ಭವ್ಯ ಬಂಗಲೆ ಬೇಕು, ನನಗೆ ಈ ರೀತಿಯಾದ ನನ್ನ ಸ್ವಾಮಿಗೆ 101 ತೆಂಗಿನಕಾಯಿ ಅರ್ಪಿಸ್ತೇನೆ, ನಾನು ಬಯಸಿದ ರೀತಿಯಲ್ಲಿ ಜಮೀನು ವ್ಯವಹಾರ ಕುದುರಿಸಿದರೆ 1001 ಕಾಯಿ ಹೊಡಿತೇನೆ. ಬಂದಿಲ್ಲ ಅವರು. ಹೀಗೆ ಭಗವದ್ಭಕ್ತಿ ಪ್ರೇಮ ಒಂದು ವ್ಯಾಪಾರಿ ಉದ್ಯಮ ಸಾಗುತ್ತದೆ. ಎಲ್ಲ ಆಸೆ ಲಲಾಸೆಗಳನ್ನು ತ್ಯಜಿಸಿ ಪರಮಾತ್ಮ ನೀನೇ ನನ್ನ ಸರ್ವಸ್ವ, ನೀನೇ ಕೃಪೆಯೊಂದಿದ್ದರೆ ಸಾಕು ಎನ್ನುವರ ನಿಜವಾದ ಅಪ್ಪಟ ಭಕ್ತರು ಎನಿಸಿಕೊಳ್ಳುತ್ತಾರೆ. ಆದರೆ ಬಹುತೇಕ ಮಂದಿ ಭಗವಂತನನ್ನು ವ್ಯವಹಾರ ದೃಷ್ಟಿಯಲ್ಲಿ ಕಾಣುತ್ತಾರೆ. ಇದು ಕೊಟ್ಟರೆ ಅದು ಕೊಡು, ಅದು ಕೊಟ್ಟರೆ ಇದು ಕೊಡ್ತೀನಿ, ಚೌಕಾಸಿ. 101, 1001 ಕಾಯಿ ಬಗ್ಗೆ ಮಾತ್ರ ವ್ಯವಹರಿಸುತ್ತಾರೆ ವಿನಃ ಪರಿಪೂರ್ಣ ಜ್ಞಾನವನ್ನು ನೀಡು, ವೈರಾಗ್ಯವನ್ನು ನೀಡು, ತ್ಯಾಗ ಭಾವನೆಯನ್ನು ನೀಡು, ಈ ಪ್ರಪಂಚದಲ್ಲಿ ನನಗೇನೂ ಬೇಕಿಲ್ಲ, ಕೇವಲ ನಿನ್ನ ಪರಮ ಪವಿತ್ರ ಸುಂದರ ದಿವ್ಯ ಭವ್ಯ ರೂಪಗಳನ್ನು ಕಂಡಾಕ್ಷಣ ನನಗಿನ್ನೂ ಏನು ಬೇಕಿದೆ ಎಂಬ ಪರಿಪೂರ್ಣತೆಯನ್ನು ಪಡೆಯಲು ದೇವಾಲಯಗಳಿಗೆ ಹೋಗಬೇಕು. ಯಾವ ಕೋರಿಕೆ, ಎಷ್ಟು ಕಾಯಿ, ಎಷ್ಟು ಸೇವೆಗೆ, ಎಷ್ಟು ಅರ್ಚನೆ ಎಂಬ ಅತಿ ಅಲ್ಪ ಬುದ್ಧಿಯನ್ನು ಬಿಡಬೇಕು. ನೀವು ಕೇಳೋದಿರಲಿ, ಫಸ್ಟ್ ಹಿಂಗೆ ಓದ್ಬಿಡಿ. ಈಗ ನಾನು ಓದದ್ನಲ್ಲ, ಹಂಗೆ ಓದ್ಬಿಡಿ, ಅಭ್ಯಾಸ ಮಾಡ್ಕೊಳ್ಳಿ, ಆಮೇಲೆ ನೋಡ್ಕೊಳ್ಳೋಣ. ಮನಸ್ಸಲ್ಲಿ ಆ ಜಗನ್ಮಾತೆ ಅವಳ ಕೃಪೆ ಇರಬೇಕು ಅನ್ನೋ ಭಾವನೆ ಇಟ್ಕೊಂಡಿದ್ರೆ, ಶ್ರೀರಾಮಕೃಷ್ಣ ಇಲ್ಲಿ ಹೇಳ್ತಾರೆ ಮುಂದಕ್ಕೆ, ಬೇರೆ ಏನು ಬೇಡ ನನಗೆ, ನಿನ್ನ ಕೃಪೆ ಹೊಂದಿದ್ದರೆ ಸಾಕು, ನಿನ್ನ ಸಾಕ್ಷಾತ್ಕಾರ ಹೊಂದಿದ್ದರೆ ಸಾಕು, ಬೇರೆ ಏನು ಬೇಡ. ತಾಯಿ ಇವತ್ತು ಆಗೋಯ್ತು ಟೈಮು, ಸೂರ್ಯ ಮುಳುಗೋದ, ನೀನು ಹಿಂಗೆ ಇಟ್ಟಿದ್ಯಾ ಅಂತ. ಕೊನೆಗೆ ಎಲ್ಲಿಗೆ ಬಂದರು ಅವರು? ದೊಡ್ಡ ಕತ್ತಿ ಇಟ್ಟಿದ್ರಲ್ಲಿ ಬಲಿ ಕೊಡಲಿಕ್ಕೆ. ಆ ಕತ್ತಿಯನ್ನು ತೆಗೆದುಕೊಂಡ್ಬಿಟ್ಟು ಶ್ರೀರಾಮಕೃಷ್ಣರು, ಬೇಡ ಈ ಜೀವನ, ನಿನ್ನ ದರ್ಶನವಿಲ್ಲದೆ, ನಿನ್ನ ಸಾಕ್ಷಾತ್ಕಾರ ಇಲ್ಲದೆ ಈ ಜೀವನ ಇಟ್ಕೊಂಡು ಏನು ಪ್ರಯೋಜನ ಅಂಥೇಳಿ ಕತ್ತಿಯನ್ನು ಹೀಗೆ ಕತ್ತಿಗೆ ಹಾಕ್ಕೊಳ್ಳೋಕೆ ಹೋದಾಗ ಅವರಿಗೆ ದುರ್ಗೆಯ ಭವತಾರಿಣಿಯ ಸಾಕ್ಷಾತ್ಕಾರವಾಗುತ್ತೆ. ಅದರ ವಿಚಾರವನ್ನು ಮುಂದಿನ ವಾರ ಹೇಳ್ತೀನಿ. ದುರ್ಗಾ ಪೂಜೆಗೆ ಸರಿಯಾಗಿ ಶ್ರೀರಾಮಕೃಷ್ಣ ಪರಮಹಂಸರು ಭಗವತಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದ ಬಗ್ಗೆ ನಿಮಗೆ ಹೇಳಿ, ನಿಮ್ಮ ಮನಸ್ಸಿನಲ್ಲೂ ಆ ಜಗನ್ಮಾತೆಯ ಕೃಪೆ ಆಗಲಿ ಅಂತ ಹೇಳಿ, ಇವತ್ತು ಶ್ರೀ ರಮೇಶ್ ಬಾಬು ಅವರ ಒಂದು ಕಾರ್ಯಕ್ರಮ ಇತ್ತು. ಅಲ್ಲಿ ನಾನೇನು ಬೇರೆ ಮಾತಾಡಲಿಲ್ಲ. 4 ಆಶ್ರಮಗಳ ಬಗ್ಗೆ ಭತೃಹರಿ ನೀತಿ ಶತಕ ಹಾಗೂ ನಮ್ಮ ಸಂಪ್ರದಾಯದ ವಿಚಾರಗಳನ್ನು, ಆಶ್ರಮಗಳನ್ನು ವಿವರಿಸ್ತಾ ಬಂದೆ. 3 ಆಶ್ರಮಕ್ಕೆ ಗೃಹಸ್ಥಾಶ್ರಮ ಬಹಳ ಮುಖ್ಯ, ಮೇರು. 3 ಆಶ್ರಮಕ್ಕೆ ಮೇರು ಇದ್ದ ಹಾಗೆ ಈ ಗೃಹಸ್ಥಾಶ್ರಮ. ಗೃಹಸ್ಥಾಶ್ರಮ ಅಂದರೆ ನಾಟ್ ಜಸ್ಟ್ ಮ್ಯಾರೇಜ್ ಆ್ಯಂಡ್ ದಿಸ್ ಆ್ಯಂಡ್ ದಟ್, ಅದಲ್ಲ. ಗೃಹಸ್ಥಾಶ್ರಮ ಅಂದರೆ ಅವಳಿಗೆ
ಮದುವೆ ಆಗೋದಕ್ಕಿಂತ ಮುಂಚೆ ಅವಳಿಗೆ ಏನಂತ ಕರೀತಾರೆ, ಅವಳಿಗೆ ಹೆಣ್ಣು ಮಗಳಂತ ಕರೀತಾರೆ, ಯುವತಿ ಅಂತ ಕರೀತಾರೆ. ಮದುವೆ ಆದಮೇಲೆ ಅವಳಿಗೆ ಧರ್ಮ ಪತ್ನಿ ಅಂತ ಕರೀತಾರೆ. ಇವನು ಧಾರ್ಮಿಕನಾಗಿದ್ದಾಗ ಇವನನ್ನು ಅವಳು ಕೈ ಹಿಡಿದಾಗ ಅವಳಿಗೆ ಧರ್ಮ ಪತ್ನಿ ಅಂತ ಕರೀತಾರೆ. ಎಲ್ಲಾದರೂ ಪ್ರಪಂಚದಲ್ಲಿ ನಿನ್ನನ್ನು ಸೇರಿಸಿ ಎಲ್ಲಾದರೂ ಯಾರಾದರೂ ಧರ್ಮಪತಿ ಅಂತ ಕರೆದಿದ್ರೆ ನನಗೆ ಬಂದು ಹೇಳಿ. ಅಪ್ಪಿತಪ್ಪಿನೂ ಯಾರು ಧರ್ಮಪತಿ ಅಂತ ಕರೆಯಲ್ಲ, ಧರ್ಮ ಪತ್ನಿ ಅಂತ ಕರೀತಾರೆ. ಯಾಕೆ ಅಂದರೆ ಶೀ ಈಸ್ ದ ಲೈಟ್ ಆಫ್ ದ ಹೌಸ್. ಇಫ್ ಶೀ ಬಿಕಮ್ಸ್ ಪರ್ಫೆಕ್ಟ್, if she manages the house perfectly, if she keeps up the house in a traditional way, in a legacy what she got from her father and mother, and what the legacy was there already in that house, that has to be continued, that has to be ಏನಂತ ಹೇಳ್ತಾರೆ ಅದಕ್ಕೆ, ನಾವು ಅದನ್ನು ಭಾಳ ಹೆಚ್ಚು ಅದಕ್ಕೆ ಪ್ರೋತ್ಸಾಹ ಕೊಡಬೇಕು. ಆಗ ಗೊತ್ತಾಗುತ್ತೆ ನೋಡಿ ಈ ಒಂದು ಸಂಸ್ಕಾರವಂತರ ಮನೆ. ನಿನ್ನೆ ಅವರು ಹೇಳಿದ್ರು, ಡಾಕ್ಟರ್ ಗುಪ್ತಾಗೆ ಯಾರು ಮಂತ್ರಗಳು ಹೇಳ್ಕೊಟ್ಟಿದ್ದು ಅಂದರೆ ಅವ್ರ ತಂದೆ ತಾಯಿ ಅಂದರು. ಅಂಥ ಒಂದು ವಿಚಾರಗಳನ್ನ ನಾವು ತಿಳ್ಕೊಬೇಕಾಗತ್ತೆ. ಬರೀ ಪೂಜೆ ಮಾಡಿಬಿಟ್ಟು ದುರ್ಗೆಗೆ ನಮಸ್ಕಾರ ಮಾಡಿ ನಮಸ್ಕಾರ ಒಳ್ಳೇದು ಮಾಡೋದಂತ ಇಲ್ಲ. ನನಗೆ ಹೀಗೆ ಮಾಡು, ನಿನ್ನ ಸೇವಕನಾಗಿ ನಾನು ಇರ್ತೀನಿ, ಎಲ್ಲಿವರೆಗೆ ನಿನ್ನ ದರ್ಶನವನ್ನು ಕೊಡೋದಿಲ್ವೋ ಅಲ್ಲಿವರೆಗೆ ಸೇವಕರಾಗಿ ನಿನ್ನ ಸೇವೆ ಮಾಡ್ತೀನಿ, ನನ್ನ ಕರ್ತವ್ಯವನ್ನು ಮಾಡ್ತೀನಿ. ಇವತ್ತು ಅದನ್ನು ಅಲ್ಲಿ ಹೇಳಿದ್ದು ರಮೇಶ್ ಬಾಬು ಆ್ಯಸ್ ಎ ಹೌಸ್ ಹೋಲ್ಡರ್, ಹಿ ಹ್ಯಾಸ್ ಮ್ಯಾನೇಜ್ಡ್ ಹಿಸ್ ಲೈಫ್, ಹಿ ಹ್ಯಾಸ್ ಅರ್ನ್ಡ್. ನೀವು ಯಾರೂ ಬಂದಿರಲಿಲ್ಲ ಇಲ್ಲಿಂದ ಒಬ್ಬರೇ ಬಂದಿದ್ದು, ಕಮಲ್ ಬಾಬು ಒಬ್ಬರು ಬಂದಿದ್ದರು. ಹಿ ಸೆಟ್ 2 ಏನೋ ಮಿಲ್ಲಿದೆ, ಒಂದು ಮಿಲ್ಲು ದಾನಕ್ಕೆ, ಆ ಮಿಲ್ಲಲ್ಲಿ ಬಂದು ದುಡ್ಡೆಲ್ಲ ದಾನ, ಇನ್ನೊಂದು ಮಿಲ್ಲು ಜೀವನ, ದಾನ ಜೀವನ. ಅವರೊಂದು ಮಾತು ಹೇಳಿ ಜೋರಾಗಿ ಅಳಕ್ಕೆ ಶುರು ಮಾಡಿಬಿಟ್ರು. ನಿಮ್ಮಂಥವ್ರು ಅಂಥ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ನೀವು. ಇಲ್ಲಿ ಯಾರೋ ಹಂಗೆ ಮಾತಾಡೋರು ನಾನು ನೋಡಿಲ್ಲ. ಹೇಳ್ತಾರವರು, ನಾನು ಚಿಕ್ಕ ಹುಡುಗ ಆಗಿದ್ದಾಗ ನನ್ನ ತಂದೆ ತಾಯಿ ನಾವು ಒಂದು ದೇವಸ್ಥಾನದ ಮುಂದೆ ಬಿಚ್ಚೋಲೆ, ಬಳೆ, ಕರ್ಪೂರ, ಊದಿನ ಕಡ್ಡಿ ಮಾರ್ತಾ ಇದ್ದು ನಾವು. ದಿಸ್ ವಾಸ್ ಸೆಡ್ ಬೈ ನನ್ ಅದರ್ ದನ್ ಯುವರ್ ಓನ್ ರಮೇಶ್ ಬಾಬು. ಅಖಿಲ ಕರ್ನಾಟಕದ ರೈಸ್ ಮಿಲ್ ಓನರ್ಸ್ನ ಉಪಾಧ್ಯಕ್ಷರು, ಅಖಿಲ ತುಮಕೂರು ಜಿಲ್ಲೆಯ ರೈಸ್ ಮಿಲ್ ಓನರ್ಸ್ನ ಅಧ್ಯಕ್ಷರು. 2 ಮಿಲ್ ಇದೆ, 200 ಜನ ಕೆಲಸ ಮಾಡ್ತಿದ್ದಾರೆ. ಸ್ಪೆಷಲ್ ವೆರೈಟಿ ಆಫ್ ಪ್ಯಾಕಿಂಗ್ ಎಲ್ಲ ಅವರು ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ. ಇಡೀ ದೇಶದಲ್ಲಿ ಇವ್ರ ಥರ ಪ್ಯಾಕಿಂಗ್ ಎಲ್ಲೂ ನೋಡಲ್ಲ. ಅಮ್ಮ ಅಂತ ಒಂದು ಬ್ರ್ಯಾಂಡು, ಕಲ್ಕಿ ಅಂತ ಇನ್ನೊಂದು ಬ್ರ್ಯಾಂಡು, ಎಲ್ಲ ಹೇಳ್ತೀನಿ ಬೇಕಾರೆ. ಆಗ ಒಂದು ಮಾತು ಹೇಳಿದ್ರು, ಅವರು ಹುಡುಗ ಆಗಿದ್ದಾಗ ಸ್ವಲ್ಪ ಎತ್ತರವಾಗಿದ್ದಾಗ ಅವ್ರ ತಂದೆ ಹೇಳಿದ್ರಂತೆ, ತಿಸ್ಕೊಂಡು ಗುಡಿತಾಪೋ ಮೇನ್ ವಸ್ತಾನು. ಯಾಕೆ ಹೀಗೆ ಮಾಡ್ತಾರೆ ನಮ್ಮಪ್ಪ? ನನಗೆ ಆ ಬುಟ್ಟಿ ಎತ್ಕೊಂಡು ಕಡೆ ನನ್ನ ತಲೆ ಮೇಲೆ ಇಟ್ಬಿಟ್ಟು ಕಳಿಸ್ತಾ ಇದ್ದಂತೆ ಅವ್ರ ತಾಯಿ ತಂದೆ. ಹೋಗಲ್ಲ, ಅಲ್ಲಿರು, ನಾವು ಬರ್ತೀವಿ, ಬಿಚ್ಚೋಲೆ ಅದು ಇದು ಎಲ್ಲ ಮಾರಬೇಕಲ್ಲ. ಹೇಳ್ತಾರಂತೆ, ಒಬ್ಬ ಕೂಲಿಯವನು ಕರೆದ್ರೆ 8 ಆಣಿ ಅಂತಾನಂತೆ, 5 ಆಣಿ ಅಂತಾನಂತೆ. ಅದ್ರ ಬದಲು ನೀನೇ ತೊಗೊಂಡೋಗಿಡು, 5 ಆಣಿ ಉಳಿಯುತ್ತೆ, ನಿನ್ನ ಊಟಕ್ಕಾಗುತ್ತೆ ಅವತ್ತು ದೂತಿದ್ರು. ಅಂಥ ಹಿನ್ನೆಲೆಯಲ್ಲಿ ಬಂದಂಥ ವ್ಯಕ್ತಿ ಯಾವ ರೀತಿ ಜೀವನ ನಡೆಸ್ದ? ಯಾವ ದೇವಸ್ಥಾನಕ್ಕೆ ಹೋಗಿ ರಮೇಶ್ ಬಾಬು ಹೆಸರಿಲ್ಲದೆ ಇರೋ ದೇವಸ್ಥಾನ ಇಲ್ಲ. ಯಾವ ಪ್ರೋಗ್ರಾಮ್ಗೆ ಹೋಗಿ ರಮೇಶ್ ಬಾಬು ಹೆಸರಿಲ್ಲದೆ ಇರಲ್ಲ. ಯಾವ ಅನಾಥಾಲಯಕ್ಕೆ ಹೋಗಿ ರಮೇಶ್ ಬಾಬು ಹೆಸರಿಲ್ಲದೆ ಇರಲ್ಲ. ಯಾವ ಸ್ಕೂಲ್ ಹೋಗಿ ರಮೇಶ್ ಬಾಬು ಪುಸ್ತಕ ಇಲ್ಲ. ನಾನು ಹೇಳಿದೆ, ರಮೇಶ್ ಬಾಬು ಅವರೇ, ಇವತ್ತಿಲ್ಲಿ ಒಂದು 2,000 ಹುಡುಗರು ಬಂದು ಕೂತ್ಕೋಬೇಕಾಗಿತ್ತು. ಎಲ್ಲ 70+. ತುಂಬ ಹೊತ್ತು ಕೂತ್ಕೊಂಡ್ರೆ ಬೆನ್ನು ನೋವುತ್ತೆ, ತುಂಬ ಹೊತ್ತು ಸೈಡ್ ಆದರೆ ಕೈ ನೋವುತ್ತೆ, ಕಾಲು ನೋವು ಇರಲಿ, ಕೂತಿದ್ರು 4 hours, ಅದು ಬೇರೆ ವಿಚಾರ. ಅವ್ರು ಬೇಕಾಗಿತ್ತು ನನಗೆ ಅಂದೆ. ಯಾಕೆಂದರೆ ಮುಂದಿನ ಜನರೇಷನ್ ಇದು ಕಲ್ತ್ಕೋಬೇಕು, ನನ್ನ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. TPS ಅಂತ ಮಾತಾಡ್ತೀವಿ, ಅಥವಾ ತಲ್ಲಮ್ಮ ಅಂತ ಮಾತಾಡ್ತೀವಿ, ಅಥವಾ ಬೇರೆ 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 ಮಾತಾಡ್ತೀವಿ. ಅದ್ರ ಹಿಂದೆ ಹೋಗ್ತಾ ಬನ್ನಿ. ಆ ಅಜ್ಜ ತಿರುಮಣಿಗೆ ತಲೆ ಮೇಲೆ ಹೊತ್ಕೊಂಡು ಹೋಗಿ ಮಾರಿಬಿಟ್ಟು ಸಂತೆಯಲ್ಲಿ ಮತ್ತೊಂದು ಊರಿಗೂ ಮಾರ್ಬಿಟ್ಟು ಒಂದು ಸಾಮ್ರಾಜ್ಯವನ್ನು ಕಟ್ಟಿದ್ರು. ವಾಟ್ ಐ ಸೇ ಇಸ್, ಅವರವರ ಧರ್ಮವನ್ನು ಪರಿಪಾಲಿಸಿದ್ರು. ಇವತ್ತು ಯಾವುದೇ ನೀವು ನೋಡಿ ನಮಗಷ್ಟು ಸಾಕು. ಅವ್ರ ಮನೆಯ ನೆಕ್ಸ್ಟ್ ಜನರೇಷನ್ ಪೂಜೆ ಪುನಸ್ಕಾರ, ಭಗವಂತ ದೇವರು ಅಂದ್ಕೊಂಡು ಆರಾಮಾಗಿ ಜೀವನ ನಡೆಸ್ಕೊಂಡು ಸಾಕಲ್ವಾ? ಇನ್ನೇನು ಬೇಕ್ರಿ? ನಾನು ಹೇಳಿದೆ, ಇಂಥ ಸಂತತಿ 1000ವಾಗಲಿ ಅಂತ ಅವ್ರಿಗೆ ಅಪ್ರಿಷಿಯೇಟ್ ಮಾಡಿದೆ. ವಿ ಶುಡ್ ಅಪ್ರಿಷಿಯೇಟ್. ಒಳ್ಳೆ ಗುಣಕ್ಕೆ ಮತ್ಸರ ಇರಬಾರ್ದು.
ಆ ತೆರೆದ ಕೈ ಯಾರು ಹೋಗಲಿ, ಈಗ ನಮ್ಮ ವೆಂಕಟಾಚಲ ಶೆಟ್ಟರು ಜ್ಞಾಪಕ ಬರ್ತಾರೆ, ಯಾರು ಹೋಗಲಿ ఏం వచ్చిండేది స్వామి బ్రహ్మ ఇది ఉపనయనం ఏం కావాలా ఈరా వాళ్ళకి ఇంక నీకేమి మదువే మ్యారేజ్ నీకేమి పడ్డుగా ఉండేది తీసుకో ದಿವಸ ಮನೆ ಮುಂದೆ ಅಷ್ಟು ಜನ ನಿಲ್ಲೋರು. ಇದು ನಮ್ಮ ಸಂಸ್ಕೃತಿಯಲ್ಲಿ ಬಂದಿದ್ದು. ಡಿ ವಿ ಗುಂಡಪ್ಪನವ್ರ ತಾಯಿ ಊಟ ಎಲ್ಲ ಮಾಡಿ ಊಟ ಬಡಿಸ್ಬಿಟ್ಟು ಎಲ್ಲರೂ ಊಟಕ್ಕೆ ಕೂತ ಮೇಲೆ ಊಟ ಮಾಡಿ ಎಲ್ಲ ಹೋದ್ಮೇಲೆ ಮತ್ತೆ ಹೊರಗಡೆ ಬಂದು ನೋಡೋರಂತೆ, ಯಾರಾದ್ರೂ ಇದ್ದಾರ ಊಟಕ್ಕೆ, ಯಾರಾದರೂ ದೂರದಿಂದ ಅಲ್ಲಿಂದ ಇದ್ದಾರ ಊಟಕ್ಕೆ, ಯಾರಾದರೂ ಬಂದಿದ್ದಾರ ಅಂತ. ಇದು ನಮ್ಮ ಸಂಸ್ಕೃತಿ. ಇದೇನು 2 ಶತಮಾನದಿಂದೇ ಅಲ್ಲ, ಈ ಶತಮಾನದಲ್ಲೇ ನಡೆದು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇವತ್ತು ಅದನ್ನು ವರ್ಣಿಸದೆ ಇಷ್ಟು ಮೆತ್ತಗೆ ಮಾತಾಡಲಿಲ್ಲ, ಮೈಕ್ ಇತ್ತು, ನಿಂತ್ಕೊಂಡು ಮಾತಾಡಿದೆ. ಅದು ಸ್ವಲ್ಪ ಹೇಳಬೇಕಲ್ಲ, ನಾನು ಹೀಗೆ ಮಾತಾಡಲಿಲ್ಲ, ಜೋರಾಗಿ ಮಾತಾಡಿದೆ. ಅವ್ರಿಗೆ ಹೇಳಿದೆ, ಲೀವ್ ಎ ಮಾರ್ಕ್ ಬಿಹೈಂಡ್ ಯು. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್, ದ ರೆಸ್ಟ್ ಆರ್ ಮೋರ್ ಡೆಡ್ ದೆನ್ ಅಲೈವ್. ಇದನ್ನೆಲ್ಲ ವಿವರಿಸ್ತಾ ಬಂದಿದ್ದು. ಜೀವನ ಅಂದರೆ ಏನು ಅಂದರೆ ಬರೀ ಹಣ ಮುಖ್ಯ ಅಲ್ಲ, ಅಥವಾ ಆಸ್ತಿ ಮುಖ್ಯ ಅಲ್ಲ, ಆಂತರ್ಯದ ಆತ್ಮ ಜಾಗೃತಿ ಮುಖ್ಯ. ಅದ್ರ ಮುಂದೆ ಯಾವ ಆಸ್ತಿನೂ ಏನೂ ಇಲ್ಲ. ಅಕ್ಕ ಮಹಾದೇವಿ, ಆ ಸೂರ್ಯ ಚಂದ್ರ ತಾರಕ ನಕ್ಷತ್ರ ಇರೋರಿಗೆ ಅಕ್ಕ ಮಹಾದೇವಿನ ಯಾರೂ ಮರೆಯಲ್ಲ. ಅವಳು ನೀವು ಅವ್ರು ಎಷ್ಟೊಂದು ಓದಿದ್ದೀರ, ಎಷ್ಟೊಂದು ಸರ್ಟಿಫಿಕೇಟ್ಸ್ ಇದೆ, ಎಷ್ಟೊಂದು ಇದ್ದೀರಿ. ಅಕ್ಕ ಮಹಾದೇವಿ ಏನೂ ಓದಿಲ್ಲ, ಆದರೆ ಗಿಳಿಯರು ಕಂಡಿರೇನಯ್ಯ, ಚನ್ನಮಲ್ಲಿಕಾರ್ಜುನ ಕಂಡಿರೇನಯ್ಯ ಅಂತ ಗಿಳಿಗಳಿಗೆ ಕೇಳ್ತಾಳೆ, ಪಕ್ಷಿಗಳಿಗೆ ಕೇಳ್ತಾಳೆ. ಅವಳ ಮನಸ್ಸಲ್ಲಿ ಚನ್ನಮಲ್ಲಿಕಾರ್ಜುನ ಹಾಗೆ ಒಳಗೆ ಹೊಡೆದ್ಬಿಟ್ಟಿದ್ದ. ಇದು ನಮಗೆ ಗುರಿಯಾಗಲಿ, ನಮಗೆ ಆದರ್ಶವಾಗಲಿ ಅಂತ ಹೇಳಿ, ಮುಂದಿನ ವಾರ ಶ್ರೀರಾಮಕೃಷ್ಣ ಪರಮಹಂಸರಿಗೆ ತಾಯಿ ಜಗನ್ಮಾತೆಯ ದರ್ಶನ ಹೇಗಾಯಿತು, ಮೃಣ್ಮಯಿಯಲ್ಲಿ ಚಿನ್ಮಯಿನ ಹೇಗೆ ಕಂಡ್ರು ಅನ್ನೋದು ವಿವರಿಸ್ತೀನಿ ಅಂತ ಹೇಳಿ ಮಂಗಳವನ್ನು ಹೇಳ್ತೀನಿ. ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವಸದ್ಬುದ್ಧಿಮಾಪ್ನೋತು ಸರ್ವತ್ರ ನಂದತು ಪ್ರೀಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೇಣಿತಂ ಜಗತ್. ಹರಿ ಓಂ ತತ್ಸತ್. ಶ್ರೀರಾಮ ಕೃಷ್ಣಾರ್ಪಣಮಸ್ತು.